ದಲ್ಲಿ ಒಪ್ಪಿಸಿಕೊಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕ ತಂದೆಯೇ, ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡುತ್ತೇವಪ್ಪ. ಕರ್ತನೇ, ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕೆ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೆ ನಮಗೆ ದಯ ಮಾಡು ಸ್ವಾಮಿ. ಕರ್ತನ ಆಲಯದಲ್ಲಿ ಕರ್ತನು ಮಾತಾಡುತ್ತಾನೆ ಎಂದು ನಾವು ಕೇಳುತ್ತೇವೆ ಸಯ್ಯ. ಮಾತಾಡಿ ನಿನ್ನ ನಾಮವನ್ನು ಮಹಿಂಪಡಿಸುವಂತೆ ದಯ ಮಾಡಬೇಕೆಂದು, ನಿಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಬೆಳೆಯುವುದಕ್ಕೆ ಕೃಪೆ ತೋರಿಸಬೇಕೆಂದು ಯೇಸುವಿನ ಮುದಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಓಕೆ, ಇವತ್ತು ಒಂದು ಕಾರ್ಯವನ್ನು ನಿಮ್ಮೊಂದಿಗೆ ಮಾತನಾಡಬೇಕು ಅಂತ ನಾನು ಇಷ್ಟಪಟ್ಟೆ. ರೋಮರ್ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಚನ. ರೋಮ ಬರೆದವರಿಗೆ ಬರೆದ ಪತ್ರಿಕೆ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಓಕೆ, ಆ್ಯಕ್ಚುಲಿ ಕನ್ನಡ ಭಾಷಾಂತರದಲ್ಲಿ ಹೇಗೆ ಬಂದಿದೆ ಅಂದರೆ, ಅವರೇನು ಹೇಳ್ತಾರೆ, ಇಗಲೋಕ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ಇರಿರಿ. ಓಕೆ, ಆವಾಗ ಅವರೇನು ಹೇಳ್ತಾರೆ, ನೀವು ದೇವರಿಗೆ ಮೆಚ್ಚುಗೆಯಾದದ್ದು ಮಿಗಿಲಾದದ್ದು ಏನೆಂದು ತಿಳಿದುಕೊಳ್ಳುವಿರಿ ಎಂದು ಬಂದಿದೆ. ಆ್ಯಕ್ಚುಲಿ ತಮಿಳ್ ಭಾಷಾಂತರದಲ್ಲಿ ಹೇಗೆ ಇದ್ದರೆ ಅದು ಸ್ವಲ್ಪ ಉಲ್ಟವಾಗಿದೆ. ತಮಿಳ್ ಭಾಷಾ ಬೇರೆ ಟ್ರಾನ್ಸ್ಲೇಷನ್ ಇದೆ ಮಿಮ್ಮ. ಇಹಲೋಕವನ್ನು ಅನುಸರಿಸದೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಪರಿಪೂರ್ಣವಾದದ್ದು ಆಗಿರುವ ದೇವರ ಚಿತ್ತವೇನೆಂದು ನೀವು ವಿವೇಚಿಸಿ ತಿಳಿದುಕೊಳ್ಳುವಂತೆ ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರಗೊಂಡವರಾಗಿರ್ರಿ. ಹಲ್ಲೆಲೂಯಾ. ನೋಡ್ರಿ, ಈ ವಾಕ್ಯಕ್ಕೆ ಆ ವಾಕ್ಯಕ್ಕೆ ಸ್ವಲ್ಪ ವ್ಯತ್ಯಾಸ ಐತಲ್ಲ. ಅವ್ರೇನು ಹೇಳ್ತಾರೆ, ದೇವರಿಗೆ ಇಷ್ಟವಾದದ್ದು ಏನೆಂದು ನೀವು ತಿಳಿದುಕೊಳ್ಳುವುದರಿಂದ ನಿನ್ನ ಮನಸ್ಸು ಹೇಗೆ ಇದೆ, ಹೇಗಿದೆ, ನೂತನವಾಗಿದೆ. ಹಾಗೆ ನೂತನವಾಗದ್ದರಿಂದ, ಇದು ಮನಸ್ಸು ನೂತನವಾಗಿದ್ದರಿಂದ ನಮ್ಮ ಹೃದಯ ರೂಪಾಂತರವಾಗಬೇಕು. ಓಕೆ, ನಮ್ಮ ಹೃದಯ ಏನಾಗಬೇಕು, ರೂಪಾಂತರವಾಗಬೇಕು. ಈ ವಾಕ್ಯದ ಅರ್ಥ ಮೈಂಡ್ ಆ್ಯಂಡ್ ಹಾರ್ಟ್. ಈ ವಾಕ್ಯದ ಅರ್ಥ ಮೈಂಡ್ ಆ್ಯಂಡ್ ಹಾರ್ಟ್. ಓಕೆ, ಇವತ್ತು ಈ ಧ್ಯಾನಕ್ಕೆ ಹೆಡ್ಡಿಂಗ್ ಬಂದು ರಿನ್ಯೂವಿಂಗ್ ಆಫ್ ಯುವರ್ ಮೈಂಡ್. ನಿನ್ನ ಮನಸ್ಸು ನೂತನವಾಗಬೇಕು, ಇಲ್ಲಾಂದರೆ ನೂತನವಾಗಿ ಇರಬೇಕು. ಮನಸ್ಸು ನೂತನವಾಗಿದ್ದರೆ ಹೃದಯ ರೂಪಾಂತರವಾಗಿರುತ್ತದೆ. ಇದಾ ರಹಸ್ಯ. ಓಕೆ, ಮನಸ್ಸಲ್ಲಿ ಇಟ್ಕೊಳ್ರಿ. ಆದರೆ ಈ ಮನಸ್ಸನ್ನು ದೇವರು ನೂತನ ಪಡಿಸುವಂಥದ್ದು ನಮಗೆ ಸಿಕ್ಕಿದ ರಕ್ಷಣೆ. ಹಲ್ಲೆಲೂಯಾ, ಕರೆಕ್ಟಾ? ಈ ರಕ್ಷಣೆ ನಮಗೆ ಸಿಕ್ಕಿದ್ದರಿಂದ ಈ ನೂತನವಾದ ಮನಸ್ಸು ಮೂಲಕವಾಗಿ ನಮ್ಮ ಹೃದಯದಲ್ಲಿ ನಾವು ರೂಪಾಂತರವಾಗ್ತೀವಿ. ಅಂದರೆ ಹೊಸದಾಗಿ ನಾವು ದೇವರ ಹೋಲಿಕೆಯಂತೆ ಮಾರ್ಪಡ್ತೀವಿ. ಹಲ್ಲೆಲೂಯಾ. ಆದ್ದರಿಂದ ಅವ್ರೇನು ಹೇಳ್ತಾರೆ, ಇಗಲೋಕ ನಡವಳಿಕೆಗಳನ್ನು ನಾವು ಅನುಸರಿಸದೆ ಏನು ಮಾಡಬೇಕಾ, ನಮ್ಮ ಮನಸ್ಸು ನೂತನವಾಗಿದ್ದರಿಂದ ನಾವು ರೂಪಾಂತರವಾಗಬೇಕು. ಇದು ಎರಡಿಗೆ ಇರುವ ಕಾರ್ಯ ಏನೆಂದರೆ, ದೇವರಿಗೆ ಇಷ್ಟವಾದದ್ದು, ದೇವರಿಗೆ ಮಿಗಿಲಾದದ್ದು ಮಾಡುವಂಥದ್ದೇ ನಮ್ಮಲ್ಲಿ ಉಂಟಾಗುವ ರೂಪಾಂತರ ಅಷ್ಟೆ. ಹಲ್ಲೆಲೂಯಾ, ಕರೆಕ್ಟಾ? ಆ ವಾಕ್ಯ, 2 ವಾಕ್ಯ ನಾನು ನಿಮಗೆ ತೋರಿಸಿ ಮುಂದೆ ಧ್ಯಾನಿಸೋಣ. ಒಂದು ವಾಕ್ಯ ರೋಮರ್ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 29ನೇ ವಚನ. ಹೋದ್ರಿ 8:29. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದ. ಹಲ್ಲೆಲೂಯಾ. ಆದರೆ ರೂಪಾಂತರವಾಗುವುದಕ್ಕೆ, ಅಂದರೆ ಈಗ ನಾವು ಮನುಷ್ಯರಾಗಿದ್ದೇವೆ,
ಆದರೆ ದೇವಕುಮಾರನನ್ನು ನಮಗೆ ಕಳಿಸಿದ್ದಕ್ಕೆ ಕಾರಣ ಏನೆಂದರೆ ಆತನಂತೆ ನಾವು ರೂಪಾಂತರವಾಗಬೇಕು. ಹಲ್ಲೆಲೂಯಾ. ದೇವರ ಕುಮಾರನಂತೆ ನಾವು ಮಾರ್ಪಡಬೇಕು. ಈ ರೂಪಾಂತರ ನಮ್ಮ ಹೃದಯದಲ್ಲಿ ಉಂಟಾಗಬೇಕಾದರೆ ಈ ನೂತನವಾದ ಮನಸ್ಸಿನಲ್ಲಿ ನಾವು ನಡೆಯಬೇಕು. ಇದ ರಹಸ್ಯ. ಈ ನೂತನವಾದ ಮನಸ್ಸಿನಂತೆ ನಾವು ನಡೆಯಬೇಕಾದರೆ ಲೋಕ ಅನುಸಾರವಾದ ಕಾರ್ಯಗಳು ನಾವೇನು ಮಾಡಬಾರ್ದು, ಕೈಕೊಳ್ಳಬಾರದು. ಇದು ಜ್ಞಾಪಕ ಇಟ್ಕೋಬೇಕು. ಸರಿಯಾ? ಹಲ್ಲೆಲೂಯಾ. ಯಾಕೆಂದರೆ ಕೆಲವು ಕಾರ್ಯ ನಾನು ಬಿಡಿಸಿ ಹೇಳಿ ಆಮೇಲೆ ಹೇಳ್ತೀನಿ. ಎಬೇಸರು ಬರೆದ ಪತ್ರಿಕೆ 4ನೇ ಅಧ್ಯಾಯ ನೀವು ಓದುವಾಗ ಅದರಲ್ಲಿ ಅವರು ಒಂದು ಕಾರ್ಯ ಹೇಳ್ತಾರೆ ನೋಡ್ರಿ. 4ನೇ ಅಧ್ಯಾಯದಲ್ಲಿ, ಎಬೇಸರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 18-19 ಅವರು ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು, ಇವರು ಯಾರೇ ಒಪ್ಪಿಸಿಕೊಟ್ಟಿದ್ದಾರೆ? ಇವರು ಯಾರು? ಅನ್ಯ ಜನರು. ಇವರು ಯಾರು? ಅನ್ಯ ಜನರು. ಈ ಅನ್ಯ ಜನರು ಅವರು ಬುದ್ಧಿ ಹೇಗಾಗಿದೆ? ತಿರುಗಿ ಓದಿ ಮೇಮ. ಬುದ್ಧಿ 18ನೇ ವಚನದಲ್ಲಿ ಅವರು ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರಾಗಿ. ನಿಷ್ಪ್ರಯೋಜನವಾದ ಬುದ್ಧಿ. ಇನ್ನೊಂದು ಟ್ರಾನ್ಸ್ಲೇಷನ್ ಓದಿ ಮೇಮ, ಅದು ಚೆನ್ನಾಗಿರುತ್ತೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಇಲ್ಲ, ಇನ್ನೊಂದು ಟ್ರಾನ್ಸ್ಲೇಷನ್ ಅದು 18. ಓಕೆ. ನಿಷ್ಪ್ರಯೋಜನ ಬುದ್ಧಿ ಉಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಓಕೆ. ಆಕ್ಚುಲಿ ಬುದ್ಧಿ ಕನ್ನಡದಲ್ಲಿ ಇದು ಬುದ್ಧಿ, ಇದು ಮನಸ್ಸೆಂದು ಹೇಳುತ್ತದೆ. ತಮಿಳು ಭಾಷಾಂತದಲ್ಲಿ ಇದು ಮನಸ್ಸು, ಇದು ಹೃದಯದಂದು ಬರೆದಿದೆ. ಅರ್ಥ ಮಾಡ್ಕೊಳ್ರಿ. ಈ ಮನಸ್ಸು ಅವರಿಗೆ, ಈ ಬುದ್ಧಿ ಅವರಿಗೆ ಹೇಗೆ ಆಗಿದೆ? ಬುದ್ಧಿ ಹೇಗೆ ಆಗಿದೆ? ನಿಷ್ಪ್ರಯೋಜನವಾದುದರಿಂದ ಈ ಮನಸ್ಸಿದೆ, ಹೃದಯ ಏನಾಗಿದೆ? ಮುಬ್ಬಾಗಿ ಹೋಗಿದೆ. ಅಂದರೆ ಈ ಬುದ್ಧಿ ಕೆಟ್ಟು ಹೋದರೆ ಮನಸ್ಸು ಏನಾಗುತ್ತೆ? ಕೆಟ್ಟು ಹೋಗುತ್ತೆ. ಈ ಬುದ್ಧಿ ನೂತನವಾಗಿದ್ದರೆ ಮನಸ್ಸು ರೂಪಾಂತರವಾಗುತ್ತೆ. ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಆದ್ದರಿಂದ ದೇವ ಜನರು ಈ ಬುದ್ಧಿಯನ್ನು ಕಾಪಾಡ್ಕೋಬೇಕು, ಈ ತಲೆಯನ್ನು ಕಾಪಾಡ್ಕೋಬೇಕು, ಈ ನೂತನ ಮನಸ್ಸನ್ನು ಕಾಪಾಡ್ಕೋಬೇಕು. ಯಾಕಂದರೆ ಎಲ್ಲ ತಪ್ಪುಗಳು ನಮ್ಮ ನೆನಪಿನಲ್ಲಿ ಏನಾಗುತ್ತೆ? ಮುಟ್ಟಲ್ಪಡುತ್ತೆ. ಸರಿಯಾ? ಒಬ್ಬರು ನನ್ನ ಹತ್ರ ಕೇಳಿದರು, ಸೈತಾನ್ ಬಂದರೆ ಮನುಷ್ಯನನ್ನು ಎಲ್ಲಿ ಮುಟ್ಟುತ್ತಾನೆ ಎಂದು ಕೇಳುವಾಗ ಈಗ ಹೇಳಿದರು, ತಲೆಯನ್ನೇ ಮುಟ್ಟುತ್ತಾನೆ. ಇಲ್ಲಿಯ ನಮ್ಮ ನೆನಪೇ ನಮ್ಮನ್ನು ಏನು ಮಾಡುತ್ತೆ? ಕೆಡಿಸುತ್ತದೆ. ಈ ಒಳ್ಳೆ ಮನಸ್ಸು, ಒಳ್ಳೆ ಬುದ್ಧಿ ಈ ಹೃದಯದಲ್ಲಿ ಒಂದು ರೂಪಾಂತರವನ್ನು ಮಾಡುತ್ತೆ. ಈ ಬುದ್ಧಿ ಕೆಟ್ಟದಾದರೆ ಈ ಹೃದಯ ಏನಾಗುತ್ತೆ? ಮುಬ್ಬಾಗಿ ಹೋಗುತ್ತದೆ. ತಮಿಳು ಭಾಷಾಂತರ ಹೇಗಿದೆ ಅಂದರೆ, ಈ ಬುದ್ಧಿಯಲ್ಲಿ ನಮಗೆ ಅಂಧಕಾರ ಬರುವಾಗ, ಕತ್ತಲೆ ಬರುವಾಗ ಈ ಹೃದಯ ಬಂದು ಕಠಿಣವಾಗುತ್ತೆ. ಈ ಹೃದಯ ಏನಾಗುತ್ತೆ? ಕಠಿಣವಾಗುತ್ತೆ. ಕಠಿಣ ಅಂದರೆ ಬಂಡೆ ಥರ ಆಗುತ್ತೆ. ಹೃದಯ ಕಠಿಣವಾಗಿರುವಾಗ ಅವರಲ್ಲಿ ಅಜ್ಞಾನವು ಬರುತ್ತೆ. ಸರಿ? ಇಗ್ನೋರೆನ್ಸ್. ಒಂದು ತಪ್ಪು ಮಾಡೋಕ್ಕೆ ಕಾರಣ ಏನು? ಅವರಲ್ಲಿ ಇರುವ ಇಗ್ನೋರೆನ್ಸ್, ಅಜ್ಞಾನ. ಅವರಲ್ಲಿ ಇರುವ ಇಗ್ನೋರೆಂಟ್ ಅಂದರೆ ತಾನು ಏನು ಮಾಡುತ್ತೀನಿ ಅಂತ ಅವರಿಗೆ ಗೊತ್ತಿಲ್ಲ. ಅದು ಪೂರ್ಣವಾಗಿ ಓದಿ ಮೇಮ. ಅದು ತಿರುಗಿ 18-19 ಓದಿ, ಅವಾಗ ಗೊತ್ತಾಗುತ್ತೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ, ನಿಮಿತ್ತವಾಗಿ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ. ಕಠಿಣವಾದರೆ ಏನು ಬರುತ್ತೆ? ಏನು ಬರುತ್ತೆ? ಅಜ್ಞಾನ. ಅಜ್ಞಾನ ಬಂದರೆ ಏನು ಬರುತ್ತೆ? ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಕ್ರಿಯೆಗಳು ಮಾಡುತ್ತಾರೆ. ಸರಿಯಾ? ಡು ಯು ಅಂಡರ್ಸ್ಟ್ಯಾಂಡ್? ತಲೆಯಲ್ಲಿ ಬುದ್ಧಿ ಕೆಟ್ಟು ಹೋದರೆ ಹೃದಯ ಕಠಿಣವಾಗುತ್ತೆ. ಹೃದಯ ಕಠಿಣವಾದರೆ ದೇವರಿಗೆ ವಿರುದ್ಧವಾದ ತಪ್ಪುಗಳು ಮಾಡೇ ಮಾಡುತ್ತಾರೆ. ಯಾಕೆ? ಅಜ್ಞಾನವೂ ಇರುತ್ತದೆ. ಆದರೆ ನಾವು ಆ ಥರ ಇಲ್ಲ. ನಾವೆಲ್ಲ ಯಾರು? ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆ ಹೊಂದಿದವರು. ಹಲ್ಲೆಲೂಯಾ. ನಮ್ಮ ಮನಸ್ಸು
ನಮ್ಮ ಬುದ್ಧಿ ನೂತನವಾಗಿದೆ. ಈ ನೂತನವಾದ ಮನಸ್ಸು ನಮ್ಮನ್ನು ದೇವರಿಗೆ ಇಷ್ಟವಾಗಿ ಜೀವಿಸುವಂತೆ, ದೇವರಿಗೆ ಮಿಗಿಲಾಗಿ ಜೀವಿಸುವಂತೆ ಮಾಡುವುದರಿಂದ ನಾವು ದಿನನಿತ್ಯ ರೂಪಾಂತರವಾಗ್ತೀವಿ. ಹಲ್ಲೆಲೂಯಾ. ಅದ ರಹಸ್ಯ. ಸರಿಯಾ? ಇದು ನಿಮಗೆ ಗೊತ್ತಾಗಬೇಕಾದ್ರೆ 3 ಕಾರ್ಯ ನಿಮಗೆ ಅರ್ಥವಾಗಬೇಕು. ಇದು ಗೊತ್ತಾಗಬೇಕಾದ್ರೆ 3 ಕಾರ್ಯ ಅರ್ಥವಾಗಬೇಕು. ಇದು ನೀವು ಮರೆಯಬಾರ್ದು. ಇದು ನೀವು ಬರೆದಿಟ್ಕೊಳ್ರಿ, ಇಲ್ಲಾದರೆ ತಿರುಗಿ ಮನೆಗೆ ಹೋಗಿ ಈ ರೆಕಾರ್ಡ್ ನೀವು ಕೇಳಬೇಕು. 3 ಕಾರ್ಯ ಅವಶ್ಯ. 1 ರಕ್ಷಣ್ಯ, 2ನೇದು ರಕ್ಷಣ್ಯ, 3ನೇದು ರಕ್ಷಣ್ಯ. ಓಕೆ. ಆದರೆ 1 ರಕ್ಷಣ್ಯ ಹೊಂದಿದ್ದು, ಇನ್ನೊಂದು ರಕ್ಷಣ್ಯ ಹೊಂದುವಂಥದ್ದು, 3ನೇದು ನಿತ್ಯವಾದ ರಕ್ಷಣೆ. ಹಲ್ಲೆಲೂಯಾ. ಅಂದರೆ ದೇವರು ನಮ್ಮನ್ನು ಹೇಗೆ ರಕ್ಷಣೆ ಒಳಗೆ ತರ್ತಾರೆ ಅಂದರೆ, ನಾವು ಪಾಪಿಗಳಾಗಿ ಇರುವಾಗ ದೇವರು ತಮ್ಮ ಕನಿಕರದಿಂದ, ಕರುಣೆಯಿಂದ, ಆತನು ಸುರಿಸಲ್ಪಟ್ಟಿದ್ದ ರಕ್ತದಿಂದ ನಮ್ಮನ್ನು ಕರೆದು ನಮ್ಮನ್ನು ಏನು ಮಾಡ್ತಾನೆ? ರಕ್ಷಿಸಿ ದೇವರ ಮಕ್ಕಳಾಗಿ ಮಾರ್ಪಡಿಸಿದ್ದಾನೆ. ಹಲ್ಲೆಲೂಯಾ. ಮಾರ್ಪಡಿಸಲ್ಪಟ್ಟಿದ ಮೇಲೆ ನಾವು ಹೇಗೆ ಇರಬೇಕೆಂದರೆ, ಈ ಭೂಮಿಯಲ್ಲಿ ಈ ರಕ್ಷಣೆಯನ್ನು ನಾವು ಕಾದುಕೊಳ್ಳಬೇಕು. ಪೇತ್ರನು ಹೇಗೆ ಹೇಳ್ತಾನೆ? ದಿನ ನಾವು ಏನು ಮಾಡಬೇಕಾ? ರಕ್ಷಣೆ ಹೊಂದಬೇಕು. ಅಂದರೆ ಈ ರಕ್ಷಣೆಯನ್ನು ನಾವು ಕಾದುಕೊಳ್ಳಬೇಕು. ಯಾಕೆಂದರೆ ನಿತ್ಯವಾದ ಒಂದು ರಕ್ಷಣೆ ಬರುತ್ತದೆ, ಕೊನೆಯದಾಗಿ ಒಂದು ರಕ್ಷಣೆ. ಅದೇನು ರಕ್ಷಣೆಯ? ಶಾರೀರ ಪರವಾದ ರಕ್ಷಣೆ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ, ಎಲ್ಲ ಮೃಗಗಳು ಅದಕ್ಕಾಗಿ ಏನು ಮಾಡುತ್ತದೆ? ಎಲ್ಲ ಪಶುಗಳು ಅದಕ್ಕಾಗಿ ಎದುರು ನೋಡ್ತಾ ಇದೆ, ಕಾಯುತ್ತಾ ಇದೆ. ಒಂದೇ ಒಂದು ಕಾರ್ಯ, ಅದೇನು? ದೇವರ ಪ್ರಸನ್ನತೆ. ಹಲ್ಲೆಲೂಯಾ. ದೇವರ ಆಡಳಿತ, ದೇವ ಜನರ ಜೀವಿತ. ನಾವು ಕೂಡ ಅದಕ್ಕಾಗಿ ಕಾದಿದ್ದೀವಿ. ಏನು? ದೇವರು ನಮಗೆ ಪೂರ್ಣವಾದ ರಕ್ಷಣೆ ಕೊಡಬೇಕು. ಹಲ್ಲೆಲೂಯಾ. ಇದು 3 ಮರೆಯಬಾರದು. ಇದ ರಹಸ್ಯ. ದೇವರು ನಮ್ಮ ತಲೆಯಲ್ಲಿ ಈ ರಕ್ಷಣೆ ಕೊಟ್ಟಿದ್ದರಿಂದ, ನಮ್ಮ ಮನಸ್ಸು ನೂತನವಾಗಿದ್ದರಿಂದ, ಇನ್ನು ಮುಂದೆ ನಾವು ಏನು ಮಾಡಬಾರ್ದು? ಈ ಲೋಕ ಅನುಸಾರವಾದ ಕಾರ್ಯಗಳನ್ನು ಕೈಕೊಳ್ಳಬಾರ್ದು. ಓಕೆ. ಅದು ಓದ್ರಿ ತಿರುಗಿ ಆ ವಾಕ್ಯ. ಈಗ ಲೋಕದ ನಡವಳಿಕೆಗಳನ್ನು ಅನುಸರಿಸದೆ. ದೇವ ಜನರೇ ಗಮನಿಸ್ರಿ, ಅರ್ಥ ಮಾಡ್ಕೋಬೇಕು. ಯಾಕೆ? ಈಗಲೋಗದ ನಡವಳಿಕೆಗಳನ್ನು ಅನುಸರಿಸುವುದಕ್ಕೆ ಹೀಗೆ ಅನೇಕ ವಿಧವಾದ ವಿಶ್ವಾಸಿಗಳು, ದೇವ ಜನರು ಇಷ್ಟಪಟ್ಟು ಹಿಂಜಡಿಯುತ್ತಾರೆ. ನಮ್ಮ ಸಭೆಗೆ ಬಂದು ಕೆಲವರು ಹಿಂಜಾರಿ ಹೋಗಿದ್ದಕ್ಕೆ ಕಾರಣ ಏನು? ತಿರುಗಿ ಅವ್ರಿಗೇನು ಇಷ್ಟ? ಈಗಲೋಗ ನಡವಳಿಕೆ ಮೇಲೆ ಇಷ್ಟ. ನಾನು ನೆನ್ನೆ ಪಾಸ್ಟಮ್ಮ ನನ್ನ ಹತ್ರ ಒಂದು ಕಾರ್ಯ ಹೇಳಿದರು. ಸಿಸ್ಟರ್ ಹೆಸರು ಹೇಳ್ಬಾರ್ದು ಅಂತ ನಾನು ಅನ್ನಿಸ್ತೀನಿ. ಅವರು ಯಾರೋ ಒಬ್ಬರು ಪಾಸ್ಟ್ ಹತ್ರ ಹೋಗಿ ಕೇಳಿದಾರಂತೆ, ನಾವು ಲೋಕಾನುಸಾರವಾಗಿ ನಡೀಬೋದಲ್ಲ, ಅಂದರೆ ಲೋಕ ಪುನಸ್ಕಾರ ಇದೆಲ್ಲ ಮಾಡ್ಬೋದಲ್ಲ, ಚರ್ಚಿಗೂ ಬರ್ಬೋದಲ್ವಾ ಅಂತ ಕೇಳುವಾಗ ಅವ್ರು ಹೌದು ತಪ್ಪಿಲ್ಲ ಅಂತ ಹೇಳಿದಾರಂತೆ. ಅವರು ಹೌದು ತಪ್ಪಿಲ್ಲ ಎಂದು ಹೇಳಿದಾರಂತೆ. ಯಾಕೆ ಅಂದರೆ, ನಿನ್ನೆ ಒಂದು US ಇಂದ ಒಂದು ಹುಡುಗ ಬಂದ. 7 years US ಅಲ್ಲಿ ಜೀವಿಸಿದ್ದ ಹುಡುಗ. ಅವನು ಬಂದ. ನನ್ನನ್ನು ಕಂಡಿದ್ದ ಅವನಿಗೆ ತುಂಬ ಖುಷಿ. ಯಾಕಂದರೆ ನಾವು ನೋಡಿ ಬೆಳೆದಿದ್ದ ಹುಡುಗ. ಆದ್ದರಿಂದ ಅವನು US ಅಲ್ಲಿ ಇರುವ ಸಭೆ ಪರವಾಗಿ, ಚರ್ಚಸ್ ಪರವಾಗಿ ನನಗೆ ಕೆಲವು ಕಾರ್ಯ ತಿಳಿಸಿದ್ದ. ಆವಾಗ ಅವನೇನು ಹೇಳಿದ ಗೊತ್ತೀರಾ? ಆ್ಯಕ್ಚುಲಿ ಫಾರಿನರ್ಸ್, ದ ವೈಟ್ಸ್ ಇದ್ದಾರಲ್ಲ, ಅಮೇರಿಕನ್ಸ್, ಅವರು ಯೂಶಲಿ ಅವರು ಕಲ್ಚರ್ ಇಲ್ಲಾಂದರೆ ಅವ್ರ ನೇಚರ್ ಹೇಗೆ ಅಂದರೆ, ಅವ್ರಿಗೆ ಇಷ್ಟವಾಗಿ ನೀವು ಮಾತಾಡಿದರೆ ಮಾತ್ರ ಅವ್ರು ಇರ್ತಾರೆ ಅಷ್ಟೇ. ಅವ್ರಿಗೆ ನನಗೆ ಹೇಳಿದ, ಅವ್ರಿಗೆ ಇಷ್ಟಪಡುವಂತೆ ನೀವು ಮಾತಾಡಿದರೆ ಮಾತ್ರ ಅವ್ರು ಏನು ಮಾಡ್ತಾರೆ? ಕೂತಿರ್ತಾರೆ, ಚರ್ಚಿಗೆ ಬರ್ತಾರೆ. ಇಲ್ಲೇ ಪಾಪ ಪರವಾಗಿ, ಶಾಪ ಪರವಾಗಿ, ಇದು ತಪ್ಪು, ಇದು ದೇವರಿಗೆ ಇಷ್ಟವಿಲ್ಲ ಎಂದು ಹೇಳಿದರೆ ಅವ್ರು ಚರ್ಚಿಗೆ ಬರುವುದೇ ಇಲ್ಲ. ಅವನು ಹೇಳಿದ 7 years ಅಲ್ಲಿ ಇದ್ದು ಈಗ ಅವರು ಇಂಡಿಯಾಗೆ ಬಂದಿದ್ದ. ಅಂಕಲ್, ನಾನು ಚೆನ್ನಾಗಿ ನೋಡಿದ್ದೆ, ನನಗೆ ಗೊತ್ತಾಯಿತು. ವೈಟ್ಸ್ ಅವ್ರ ಮೈಂಡ್ ಹೇಗೆ ಅಂದರೆ, ನಾವು ಯಾರು ಅವರೊಂದಿಗೆ ಮಾತಾಡಿದರೆ ಅವ್ರಿಗೆ ಇಷ್ಟವಾಗಿ ಏನಾದರೂ ನಾವು ಮಾತಾಡುವಾಗ ಅವ್ರಿಗೆ ಖುಷಿ ಆಗುತ್ತೆ, ಅವ್ರು ಸಂತೋಷವಾಗಿ ಅದು ಅಪ್ರಿಷಿಯೇಟ್ ಮಾಡ್ತಾರೆ. ಆದರೆ ಇಲ್ಲ, ಇದು ತಪ್ಪು, ಇದು ಸರಿ ಮಾಡ್ಕೋಬೇಕು, ಈ ಥರ ನಾವು ಜೀವಿಸಬಾರ್ದು ಅಂದರೆ ಅವ್ರಿಗೆ ಕೋಪ ಬರುತ್ತೆ. ಅವ್ರೇನು ಮಾಡ್ತಾರೆ? ಇಮಿಡಿಯೇಟಾಗಿ ಬಿಟ್ಟು ಹೋಗ್ಬಿಡ್ತಾರೆ.
ಆದ್ದರಿಂದ ಮೋಸ್ಟ್ ಆಫ್ ದ ಚರ್ಚಸ್ ಪ್ರೀಚಿಂಗ್ ಟು ದ ಪೀಪಲ್ ಫಾರ್ ದ ಡಿಸೈರ್ ಓನ್ಲಿ. ಅದಕ್ಕೆ ನಾನು ಒಂದು ಹೆಸರಿಟ್ಟಿದ್ದೀನಿ, ಮ್ಯಾನ್ ಸೆಂಟರ್ ಪ್ರೀಚಿಂಗ್. ಅದು ನಾನು ನಿಮಗೆ ಹೇಳಿಕೊಟ್ಟಿಲ್ಲ. ಮ್ಯಾನ್ ಸೆಂಟರ್ ಪ್ರೀಚಿಂಗ್, ಮನುಷ್ಯರಿಗೆ ಪ್ರಾಮುಖ್ಯ ಕೊಟ್ಟು ಹೇಳುವಂಥದ್ದು. ಆವಾಗ ಬಂದು ಕೂತ್ಕೊಳ್ತಾರೆ. ಸರಿಯಾ? ಈಗ ಈ ಸಿಸ್ಟ್ರಿಗೆ ಆ ಪಾಸ್ಟ್ ಆ ಥರ ಹೇಳುವಾಗ ಅವ್ರಿಗೆ ಖುಷಿಯಾಗಿದೆ. ಏನು ಖುಷಿಯಾಯಿತು? ಎಲ್ಲವನ್ನು ಮಾಡ್ಬೋದು. ಆದರೆ ಪೀಟ್ರ್ ಪಾಸ್ ಚರ್ಚಿಗೆ ಹೋದರೆ ಅವ್ರು ಬೈತಾರೆ, ಸಭೆಗೆ ಬರಬೇಡ ಅಂತ ಹೇಳ್ಬಿಡ್ತಾರೆ. ಅರ್ಥ ಆಯ್ತಾ? ಆದಿ ಸಭೆಯಲ್ಲಿ ಹಾಗೆ ಇತ್ತು. ಹೇಗೆ? ತಪ್ಪು ಮಾಡಿದರೆ ನೀವು ಯಾಕೆ ಅವರನ್ನು ದೂರ ಇಟ್ಟಿಲ್ಲ ಎಂದು ಕೇಳ್ತಾರೆ. ಅರ್ಥ ಆಯ್ತಾ? ಹಲ್ಲೆಲೂಯಾ. ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಈ ಮನಸ್ಸು ನೂತನವಾಗಿ ನಾವು ಇಟ್ಕೋಬೇಕು. ಈ ಮನಸ್ಸು ನೂತನವಾಗಿದೆ. ಈ ನೂತನವಾದ ಮನಸ್ಸನ್ನು ನಾವು ನೂತನವಾಗಿ ಇಟ್ಕೊಂಡು ದೇವರಿಗೆ ಇಷ್ಟ ಅನುಸಾರವಾಗಿ ಜೀವಿಸುವಾಗ ನಾವು ದಿನನಿತ್ಯ ಏನಾಗ್ತೀವಿ? ರೂಪಾಂತರ ಹೊಂದುತ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ದೇವರಿಗೆ ಇಷ್ಟವಾದ ಆರಾಧನೆ. ಇದೇ ನಾವು ವಿಶ್ವಾಸಿಗಳು ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇನ್ನು ಹೇಳಬೇಕಾದ್ರೆ ಇದೇ ಶೀಶತ್ವ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ರೂಪಾಂತರವಾಗದೇ ಇರುವ ಆರಾಧನೆ, ಮನಸ್ಸು ಸರಿಯಾಗದೇ ಇರುವ ಆರಾಧನೆ ದೇವರು ಅಂಗೀಕರಿಸುವುದು ಇಲ್ಲ. ಹಲ್ಲೆಲೂಯಾ. ಇನ್ನು 3 ಕಾರ್ಯ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್, ರಕ್ಷಣೆ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ನಾನು ಪ್ರಶ್ನೆ ಕೇಳ್ತೀನಿ, ರಕ್ಷಣೆ ಅಂದರೆ ಏನು? ವಾಟ್ ಈಸ್ ದ ಸಾಲ್ವೇಷನ್? ರಕ್ಷಣೆ ಅಂದರೆ ಏನು? ಒಂದು ಸಿಂಪಲ್ ವರ್ಡಲ್ಲಿ ಹೇಳ್ಬೇಕಾದ್ರೆ, ಲೀಡ್ ಟು ಗಾಡ್, ದೇವರ ಕಡೆಗೆ ಹೋಗುವುದು ಅಷ್ಟೇ. ಕರೆಕ್ಟಾ? ಕರೆಕ್ಟಾ? ಓಕೆ, ಅದು ಓದ್ರಿ ಆ ವಾಕ್ಯ. ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 1ನೇ ಅಧ್ಯಾಯದಲ್ಲಿ 12ನೇ ವಚನ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆಮೆನ್, ಹಲ್ಲೆಲೂಯಾ. ಆದರೆ ದೇವರನ್ನು ನಾವು ನಂಬಿ ಸ್ವೀಕರಿಸಿಕೊಳ್ಳುವಾಗ ದೇವರು ನಮ್ಮನ್ನು ಆತನ ಮಕ್ಕಳೆಂದು ಅಧಿಕಾರ ನೀಡುತ್ತಾನೆ. ಅಂದರೆ ಭೂಮಿಯಿಂದ ಇದ್ದ ನಮ್ಮನ್ನು, ಮಣ್ಣಾಗಿರುವ ನಮ್ಮನ್ನು ದೇವರು ಮಹಿಮೆಯುಳ್ಳ ದೇವರ ಮಕ್ಕಳಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಸತ್ತವಾಗಿ ಹಲ್ಲೆಲೂಯಾ ಹೇಳೋಣ. ಆಮೇಲೆ ದೇವರು ನಮ್ಮನ್ನು ಆತನ ಮಗಳಾಗಿ ಮಾರ್ಪಡಿಸಿದ್ದು ರಕ್ಷಣೆ. ಹಲ್ಲೆಲೂಯಾ. 2ನೇದು ಒಂದು ವಾಕ್ಯ ಹೋದರೆ ಅವಾಗ ನಿಮಗೆ ಇನ್ನೂ ಬಿಡಿಸಿ ಹೇಳ್ತೀನಿ. 2ನೇದು ಕಾರ್ಯ ಏನೆಂದರೆ, ಎಬೇಸ್ಯರು ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ, ಎಫಿಷಿಯನ್ಸ್ ಚಾಪ್ಟರ್ 2, ಎಬೇಸಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8ನೇ ವಚನ ಹೋದ್ರಿ. ವಾಕ್ಯ 8. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೇವೆ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಆಮೆನ್, ಹಲ್ಲೆಲೂಯಾ. ಯೋಹಾನನಲ್ಲಿ ಹೇಗೆ ಹೇಳಲ್ಪಟ್ಟಿದ್ದು? ನಂಬಿ ಸ್ವೀಕರಿಸಿಕೊಳ್ಳುವಾಗ ದೇವರ ಮಕ್ಕಳೆಂಬ ಅಧಿಕಾರ. ಆದರೆ ಈ ನಂಬಿಕೆ ಯಾರಿಂದ ನಮಗೆ ದೊರಕಿತ್ತು? ದೇವರ ಕರುಣೆಯಿಂದಲೇ. ಹಲ್ಲೆಲೂಯಾ. ಆದ್ದರಿಂದ ದೇವರ ಕರುಣೆಯಿಂದ ನಾವು ನಂಬಿ, ಈ ನಂಬಿಕೆ ಮೂಲಕವಾಗಿ ದೇವರ ಕೃಪೆಯಿಂದ ನಮ್ಮನ್ನು ದೇವರು ಆತನ ಮಗಳಾಗಿ ಮಾರ್ಪಡಿಸಿದ್ದಾರೆ. ಹಲ್ಲೆಲೂಯಾ. ಸರಿಯಾ? ಸರಿ, ಇದು 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 ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ವೀಕ್ ಬರುವಾಗ ನಾನು ಕೇಳ್ತೀನಿ, ನಿಮಗೆ ಪ್ರಶ್ನೆ ಕೇಳ್ತೀನಿ, ಅರ್ಥ ಮಾಡ್ಕೋಬೇಕು. ಈ ಭೂಮಿಯಲ್ಲಿ ನಾವು ಹುಟ್ಟಿರುವಾಗ ನಾವು ಮನುಷ್ಯರು ಅಲ್ವಾ? ಅಂದರೆ ಈ ಭೂಲೋಕದಲ್ಲಿ ಏನು ಹೇಳ್ತೇವೆ? ಮಾನಕುಲ ಮನುಷ್ಯರನ್ನು ಹೇಳ್ತೀವಿ. ಪರಲೋಕವಾಸಿಗಳಾಗಿದ್ದರೆ ರಕ್ಷಣೆಯ ಒಳಗೆ ಎಂಬ ವಾಕ್ಯಕ್ಕೆ ಅರ್ಥ ಏನಂದರೆ, ವಚನ ಹೇಳುತ್ತದೆ ನಾವು ತಿರುಗಿ ಹುಟ್ಟಿದ್ದೇವೆ. ಇಟ್ಸ್ ಮೀನ್ ಆಫ್ ರೀಬಾರ್ನ್ ಅಲ್ವಾ? ಅಂದರೆ ಭೂಮಿಯಲ್ಲಿ ನಾವು ಮನುಷ್ಯನಾಗಿ ಹುಟ್ಟಿದ್ದೀವಿ, ಆದರೆ ರಕ್ಷಣೆ ಎಂಬ ಕಾರ್ಯದಲ್ಲಿ ನಾವು ಹೇಗೆ ಹುಟ್ಟಿದ್ದೇವೆ? ಆತ್ಮದಲ್ಲಿ ಹುಟ್ಟಿದ್ದೇವೆ. ಹಲ್ಲೆಲೂಯಾ. ಹೀಗೆ ನಾವು ಭೂಮಿಯಲ್ಲಿ ಇದ್ದರೂ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ನಾವು ಯಾರಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಅಂದರೆ ತಿರುಗಿ ದೇವರು ನಮ್ಮನ್ನು ಏನು ಮಾಡಿದ್ದಾರೆ? ಹುಟ್ಟಿಸಿದ್ದಾನೆ. ಆದರೆ ಎಲ್ಲಿ ಅದು ವಾಕ್ಯ ಹೇಳುತ್ತದೆ ಅಂದರೆ, ಅದು ಹಿಂದಿನ ವಾಕ್ಯ ಹೋದ್ರಿ, 7th verse ಹೋದ್ರಿ, ಅವಾಗ ಗೊತ್ತಾಗುತ್ತೆ.
ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡ್ರಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ರೀಬಾನ್ ಎಂಬ ವಾಕ್ಯಕ್ಕೆ ಅರ್ಥ ಏನಂದರೆ ತಿರುಗಿ ನಮ್ಮನ್ನು ಏನು ಮಾಡಿದ್ದಾನೆ, ಪುನರುತ್ಥಾನದಲ್ಲಿ ತಂದಿದ್ದಾರೆ. ಹಲ್ಲೆಲೂಯಾ. ಸತ್ತಿದ ನಮ್ಮನ್ನು ಪುನರುತ್ಥಾನದಲ್ಲಿ ತಂದು ನಾವು ಎಲ್ಲಿ ಇರುವಂತೆ ನಮ್ಮನ್ನು ಇಟ್ಟಿದ್ದಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನಾವು ಇಲ್ಲಿ ಜೀವಿಸಿದರೂ ನಾವು ಹುಟ್ಟಿದೆವು ಎಲ್ಲಿ? ಇದ ರಹಸ್ಯ. ನಾವು ಎಲ್ಲಿ ಹುಟ್ಟಿದ್ದೇವೆ? ಪರಲೋಕದಲ್ಲಿ. ಆದರೆ ಪರಲೋಕದಲ್ಲಿ ನಾವು ಹೇಗೆ ಹುಟ್ಟಿದ್ದೇವೆ ಅಂದರೆ ಆತ್ಮ ಪರವಾಗಿ. ಕರೆಕ್ಟಾ? ನಮ್ಮ ಮನಸ್ಸು ಎಲ್ಲಿದೆ? ಪರಲೋಕ ರಾಜ್ಯದಲ್ಲಿದೆ. ಯಾಕೆ? ಅಲ್ಲಿ ನಾವು ಹುಟ್ಟಿದ್ದೇವೆ. ದೇವ್ರು ಹೇಳ್ತಾರಲ್ಲ, ಆತನು ಮೃತ್ಯುಂಜಯ ಹೊಂದಿ ಎದ್ದೇಳುವಾಗ ನಮ್ಮನ್ನು ಏನು ಮಾಡಿದ್ದಾರೆ? ಎಬ್ಬಿಸಿ ತಂದೆಯಾದ ದೇವರ ಬಳಿಗೆ ಆತನ ಸಮ್ಮುಖದಲ್ಲಿ ಕುಳ್ಳಿರಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಹೇಳ್ತಾರೆ. ನೆಕ್ಸ್ಟ್ ವಾಕ್ಯ ಹೇಳುವಾಗ ಈ ನಂಬಿಕೆಯಿಂದ ಆತನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ. ರಕ್ಷಣೆ ಎಂಬ ವಾಕ್ಯಕ್ಕೆ ಅರ್ಥ ಏನೆಂದರೆ ನಾನು ತಿರುಗಿ ಹುಟ್ಟಿದ್ದೇನೆ ಅಂದರೆ ನೂತನವಾಗಿದ್ದೇನೆ. ಹಲ್ಲೆಲೂಯಾ. ನನ್ನ ಮನಸ್ಸು ಪರಲೋಕ ರಾಜ್ಯದ ಮನಸ್ಸಾಗಿದೆ. ಹೀಗೆ ನಾನು ದೇವರ ಬಳಿಗೆ ಕೂತಿದ್ದೇನೆ. ಇದಾ ರಕ್ಷಣೆ. ಹಲ್ಲೆಲೂಯಾ. ಈ ರಕ್ಷಣೆ ನಮಗೆ ಉಂಟಾಗಿದ್ದರಿಂದ ಅವ್ರು ಏನು ಹೇಳ್ತಾರೆ? ನಾವು ನೂತನ ಮನಸ್ಸುಳ್ಳವರಾಗಿ ಜೀವಿಸಬೇಕು, ಇಲ್ಲಾಂದರೆ ದೇವರಿಗೆ ಇಷ್ಟವಾಗಿ ಜೀವಿಸಬೇಕು. ಯಾಕಂದರೆ ರಕ್ಷಣೆ ಹೊಂದುವವನೇ ಇಲ್ಲ ಹೊಂದಿದವನೇ ಹೊರತು ದೇವರಿಗೆ ಇಷ್ಟವಾಗಿ ಜೀವಿಸುವವನು ಒಬ್ಬರಿಂದಲೂ ಸಾಧ್ಯ ಇಲ್ಲ. ಸರಿಯಾ? ಆ ವಾಕ್ಯ ಓದಿದ್ರೆ ಗೊತ್ತಾಗುತ್ತೆ. ಕೊಲೋಸಿಯರ್ ಬರೆದ ಪತ್ರಿಕೆ, ಕೊಲೋಸಿಯನ್ಸ್ 3ನೇ ಅಧ್ಯಾಯದಲ್ಲಿ 1-2. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಅವ್ರೇನು ಹೇಳ್ತಾರೆ? ನೀವು ಮೇಲೆ ಇರುವುದರಿಂದ, ನೀವು ತಿರುಗಿ ಹುಟ್ಟಿದದರಿಂದ, ನೀವು ರಕ್ಷಣೆ ಹೊಂದಿದವರಿಂದ ನೀವು ಏನು ಹುಡುಕ್ಬೇಕು? ಸರಿ, ಓಕೆ. ಈ ಒಂದು ಪ್ರಶ್ನೆ, ಮೇಲೆ ಏನಿದೆ? ಮೇಲೆ ಏನಿದೆ? ಮೇಲೆ ಏನಿದೆ? ಏನು ಯಾರು ಹೇಳಿದ್ರಲ್ಲ ದೇವನಿಗೆ ಹೇಳಿ ಸತ್ತಮ್ಮ, ಅವನು ತಪ್ಪಿಲ್ಲ. ಮೇಲೆ ಏನಿದೆ? ಅದ ಸಿಸ್ಟರ್, ಪರಲೋಕ ರಾಜ್ಯದಲ್ಲಿ ಇರ್ತೀವಿ. ಏನಿದೆ ಅಲ್ಲಿ? ಅವ್ರೇನು ಹೇಳ್ತಾರೆ? ಮೇಲೆ ಇರುವುದಗಳನ್ನು ಹುಡುಕ್ರಿ. ಸರಿ, ಇದು ಗೊತ್ತಾಗಬೇಕಾದ್ರೆ ದ ಲಾರ್ಡ್ಸ್ ಪ್ರೇಯರ್ ಗೊತ್ತಾ? ಲಾರ್ಡ್ಸ್ ಪ್ರೇಯರ್ ಹೇಗೆ ಹೇಳ್ತಾರೆ? ಪರಲೋಕದಲ್ಲಿ ಇರುವ ನನ್ನ ತಂದೆ, ನಿನ್ನ ನಾಮ ಪರಲೋಕ ರಾಜ್ಯದಲ್ಲಿ ನಿನ್ನ ಚಿತ್ತ ನೆರವೇರಿಸುವಂತೆ ಭೂಲೋಕದಲ್ಲಿ ನೆರವೇರಲಿ. ಸರಿ, ಪರಲೋಕದಲ್ಲಿ ಏನಿದೆ? ದೇವರ ಚಿತ್ತ, ಬೇರೆ ಏನಿಲ್ಲ. ಪರಲೋಕದಲ್ಲಿ ಇರುವವರೆಲ್ಲ ಏನು ಮಾಡ್ತಾರೆ? ಆತನ ಇಷ್ಟ ಅನುಸಾರವಾಗಿ ಜೀವಿಸ್ತಾರೆ. ನಥಿಂಗ್ ಎಲ್ಸ್. ನಾವು ಅಲ್ಲಿ ಹೋದ್ಮೇಲೆ ಏನು ಮಾಡ್ತೀವಿ? ಸದಾಕಾಲ ಆತನಂತೆ ನಮಸ್ಕಾರ ಮಾಡ್ತೀವಿ. ಹಲ್ಲೆಲೂಯಾ. ದೇವರ ಇಷ್ಟನೇ ಅದ. ದೇವರು ಯಾಕೆ ಭೂಮಿ ಉಂಟು ಮಾಡಿದ್ರು ಗೊತ್ತಾ? ಯಾಕೆ ದೇವರು ಮನುಷ್ಯನನ್ನು ಉಂಟು ಮಾಡಿದ್ರು ಗೊತ್ತಾ? ಅವರು ಇಷ್ಟವಾಗಿ ಜೀವಿಸುವುದಕ್ಕೆ. ಆ ವಾಕ್ಯ ಓದ್ರಿ, ಅವಾಗ ಗೊತ್ತಾಗುತ್ತೆ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯದಲ್ಲಿ 30ನೇ ವಚನ ಓದ್ರಿ. ಜ್ಞಾನೋಕ್ತಿಗಳು 8:30. ನಾವು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು, ಯಾರೇ? ಸ್ವಾಮಿ. ಪ್ರತಿದಿನವೂ ಆನಂದಿಸುತ್ತಾ, ಪ್ರತಿದಿನವೂ ತಂದೆಯಾದ ದೇವರ ಬಳಿಗೆ ಶಿಲ್ಪಿಯಾಗಿ ಇದ್ದುಕೊಂಡು ಪ್ರತಿದಿನ ಆನಂದಿಸಿದ್ದೇವೆ. ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ, ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ, ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನು. ಹಲ್ಲೆಲೂಯಾ. ಸರಿ, ಭೂಮಿಯಲ್ಲಿ ಮನುಷ್ಯನ ಉಂಟು ಮಾಡಿದ ಮೇಲೆ ಏನು ನಡೆದಿತ್ತು? ದೇವರ ಇಷ್ಟವಾಗಿ ಅಂದರೆ ಸಂತೋಷವಾಗಿ ಇದ್ದ. ಯಾರೇ? ದೇವರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಗೆ ಇದ್ದರು? ಅದಕ್ಕೆ ಅವ್ರು ಹೇಳ್ತಾರೆ, ಅವ್ರಿಗಾಗಿಯೇ ಉಂಟು ಮಾಡಲ್ಪಟ್ಟಿತ್ತು. ಅವ್ರಿಗಾಗಿಯೇ. ಅದರಿಂದಲೇ ಅವರು ಮಾನವ ಕುಲದೊಂದಿಗೆ ಹೇಗೆ ಇದ್ದರು? ಸಂತೋಷವಾಗಿ ನಲಿದಾಡುತ್ತಾ ಇದ್ದರು, ಹರ್ಷಿಸುತ್ತಾ ಇದ್ದರು.
ಇದೇ ದೇವರು ತಿರುಗಿ ಮಾಡಬೇಕೆಂದು ಇಷ್ಟಪಡುವ ಕಾರ್ಯ. ಹಲ್ಲೆಲೂಯ. ಅರ್ಥ ಮಾಡ್ಕೋಬೇಕು. ಯಾಕೆ ಇದನ್ನೇ ದೇವರು ಹೀಗೆ ನಮ್ಮ ಆತ್ಮದಲ್ಲಿ ಸಾಕ್ಷಿ ಕೊಟ್ಟಿದ್ದಾರೆ. ಈಗ ನಾವೆಲ್ಲ ಎಲ್ಲಿದ್ದೇವೆ? ಪರಲೋಕ ರಾಜ್ಯದಲ್ಲಿ ಇದ್ದೇವೆ. ಹೇಗೆ? ಆತ್ಮಪರವಾಗಿ, ನೆನಪು ಪರವಾಗಿ, ಮನಸ್ಸು ಪರವಾಗಿ. ಇದಾ ರಹಸ್ಯ. ಈ ವಾಕ್ಯ ಓದ್ರಿ ಗೊತ್ತಾಗುತ್ತೆ. ಇದಾಗಿ ರೋಮರ್ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 16 ವರ್ಸ್ 16. ಇದು ಸರ್ಮನ್ ಕೊಟ್ಟಿದ ಮೇಲೆ ನೆಕ್ಸ್ಟ್ ವೀಕ್ ನಿಮ್ಮೆಲ್ಲರಿಗೂ ಒಂದು ಎಕ್ಸಾಮ್ ಟೆಸ್ಟ್ ಇಡಬೇಕು. ಯಾಕೆ? ಈಗ ನೀವು ಕೇಳಿದನ್ನು ನೀವು ಬರಿಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಸರ್ಮನ್. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತೆ. ಪವಿತ್ರ ಆತ್ಮನು ನಮ್ಮ ಆತ್ಮದೊಂದಿಗೆ. ನಮ್ಮ ಆತ್ಮ ಕರೆಕ್ಟಾ? ಪವಿತ್ರ ಆತ್ಮನು ನಮ್ಮ ಆತ್ಮ. ಅಪ್ಪ ನಮ್ಮಲ್ಲಿ ಏನಿದೆ? ಆತ್ಮ ಇದೆ. ಪವಿತ್ರ ಆತ್ಮನು ಸಾಕ್ಷಿ ಕೊಡುತ್ತಾನೆ ನಮ್ಮ ಆತ್ಮದಲ್ಲಿ ಏನೆಂದು, ನಾವು ದೇವರ ಬುದ್ಧಿರರು. ಹಲ್ಲೆಲೂಯಾ. ನಾವು ದೇವರ ಮಕ್ಕಳೆಂದು ಪವಿತ್ರಾತ್ಮ ನಮ್ಮ ಆತ್ಮದಲ್ಲಿ ಉಂಟು ಮಾಡಿದ್ದಾರೆ. ಇಪ್ಪ ನಮ್ಮ ಆತ್ಮ ಹೇಗಾಯಿತು? ನಮ್ಮ ಮನಸ್ಸು ಹೇಗಾಯಿತು? ದೇವರ ಮಕ್ಕಳೆಂಬ ಅಧಿಕಾರದೊಳಗೆ ಬಂದಿದೆ. ಇನ್ನು ಹೇಳಬೇಕಾದ್ರೆ ಪರಲೋಕ ರಾಜ್ಯದಲ್ಲಿ ದೇವರ ಹೊಂದಿಗೆ ಕೂತಿರುತ್ತದೆ. ಹಲ್ಲೆಲೂಯಾ. ಆದ್ದರಿಂದ ನನ್ನ ಮನಸ್ಸು ಇನ್ನು ಮುಂದೆ ಈ ನೂತನ ಮನಸ್ಸು ಲೋಕ ಅನುಸಾರವಾದ ಕಾರ್ಯಗಳನ್ನು ಏನು ಮಾಡಬಾರ್ದು? ಮಾಡಬಾರ್ದು. ಅದಾಗ ಕ್ಲಿಯರ್ ಹೇಳ್ತಾರೆ. ನೀವೇನು ಮಾಡಬೇಡ್ರಿ, ಲೋಕ ಅನುಸಾರವಾಗಿ ನಡಿಬೇಡ್ರಿ. ಲೋಕದಲ್ಲಿ ಫ್ಯಾಷನ್ ಬರುತ್ತೆ, ಲೋಕದಲ್ಲಿ ವಂಚಕ ಬರುತ್ತೆ, ಲೋಕದಲ್ಲಿ ಏಮಾರಿಸೋದು ಬರುತ್ತೆ. ಇದೆಲ್ಲ ಲೋಕದಲ್ಲಿ ಇರುತ್ತೆ. ಲೋಕ ನಮ್ಮನ್ನು ಸೆಳೆಯುತ್ತದೆ, ನಮ್ಮನ್ನು ಕೆಳಗಡೆ ತಳ್ಳುವಂತೆ ಪ್ರಯತ್ನ ಮಾಡುತ್ತದೆ. ಡು ಯು ಅಂಡರ್ಸ್ಟ್ಯಾಂಡ್? ಚಿಕ್ಕ ಕಾರ್ಯ ಆದರೆ ಒಂದು ಹೊನದನೆ ನೊಣ. ಈ ನೊಣ ಇಷ್ಟು ದೊಡ್ಡ ಹಾಲು, ಬಿಂದಿಗೆ ಹಾಲು ಇದ್ದರೆ ಅದನ್ನೇನು ಮಾಡುತ್ತೆ? ಕೆಡಿಸುತ್ತದೆ. ಕೆಲವರು ಪೆಂಟಿಕಾಸ್ಟಲ್ ಡಾಕ್ಟ್ರಿನ್ಸ್ಗೆ ಇಷ್ಟಪಡೋದೇ ಇರೋ ಕಾರಣ ಏನು ಗೊತ್ತಾ? ದೇವರು ಇಲ್ಲ ಈ ಥರ ಎಲ್ಲ ಹೇಳಿದಾರಾ, ದೇವ್ರು ಹಿಂಗೆಲ್ಲ ಹೇಳಿದಾರಾ ಅಂತ ಕೇಳ್ತಾರೆ. ಅದಕ್ಕೆ ಪೆಂಟಿಕಾಸ್ಟಲ್ ಉಪದೇಶದಲ್ಲಿ ಒಂದು ಇದೆ, ಏನಂದರೆ ಈ ಥರ ಹೇಳುವವರೊಂದಿಗೆ ಮಾತಾಡಬೇಡ್ರಿ ಎಂದು ಬೈಬಲಲ್ಲಿ ಇದೆ. ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇಷ್ಟಪಡುವುದು ನಮ್ಮ ಪರಿಶುದ್ಧವನ್ನು ಕೆಡಿಸುವಂಥದ್ದಾಗಿ ಇರಬಾರದು. ಅದ ರಹಸ್ಯ. ಅದಕ್ಕೆ ಎಲ್ಲ ಬೇಡ 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 ಅಂದು ಪೆಂಟಿಕಾಸ್ಟಲ್ ಡಾಕ್ಟ್ರಿನಲ್ಲಿ ಹೇಳೋಕ್ಕೆ ಕಾರಣ ಏನೆಂದರೆ, ಇದರಿಂದ ನಮ್ಮ ಪರಿಶುದ್ಧ ಜೀವಿತ, ನಮ್ಮ ಮನಸ್ಸು ಪರಲೋಕ ರಾಜ್ಯದಲ್ಲಿ ಇದೆ, ದೇವರಿಗೆ ಇಷ್ಟವಾದ ಕಾರ್ಯದಲ್ಲಿ ಇದೆ, ಅದರಿಂದ ಕೆಳಗೆ ಬೀಳಬಾರದು. ಯಾಕೆಂದರೆ ನಮ್ಮ ಹೃದಯವನ್ನು ನಾವು ಅಡಗಿಸುವುದಕ್ಕೆ ನಮಗೇನಿಲ್ಲ, ಯೋಗ್ಯತೆ ಇಲ್ಲ. ನೀವು ನಿಮ್ಮ ಹೃದಯ ಅಡಗಿಸೋಕ್ಕಾಗುತ್ತಾ? ಆಗುತ್ತಾ ಇಲ್ವಾ? ಯಾರಿಗೂ ಆಗೋದಿಲ್ಲ. ಇದಾ ಉಪದೇಶ ಏನಿಗೆ ಬೇಕೆಂದರೆ, ನನಗೆ ಗೊತ್ತು ನನ್ನಿಂದ ಏನು ಸಾಧ್ಯವಿಲ್ಲ. ನಾನು ಬಿದ್ದರೆ ನನ್ನನ್ನು ಎಬ್ಬರಿಸುವುದಕ್ಕೆ ದೇವರಿಗೆ ಮಾತ್ರ ಸಾಧ್ಯ. ನನ್ನಿಂದ ಸಾಧ್ಯನೇ ಇಲ್ಲ. ಬಿದ್ದವರು ಎಷ್ಟು ವರ್ಷ ಆದರೂ ಎದ್ದೇಳುವುದಿಲ್ಲ. ಅಂದರೆ ಶಾರೀರದಲ್ಲಿ ಹೇಳ್ತಾ ಇಲ್ಲ, ನಾನು ಆತ್ಮದಲ್ಲಿ. ಅರ್ಥ ಮಾಡ್ಕೋಬೇಕು. ವೈ ವಿ ಹ್ಯಾವ್ ಡಿಸಿಪ್ಲಿನ್. ಯಾಕೆ ಇದು ಬೇಕೋ? ವಾಕ್ಯ ಹೇಳುತ್ತದೆ, ನಾವು ರಕ್ಷಣೆ ಹೊಂದಿದ್ದೇವೆ. ರಕ್ಷಣೆ ಅಂದರೆ ಏನರ್ಥ? ಯೇಸು ಸ್ವಾಮಿ ನಂಬಿದ್ದೇವೆ, ಚರ್ಚಿಗೆ ಹೋಗ್ತೀವಿ, ಜ್ಞಾನಸ್ನಾನ ತಗೊಂಡಿದ್ದೀವಿ, ದೇವರ ಮಕ್ಕಳಾದೇವೆ. ಅದಿಲ್ಲ. ಅದು ಈ ಕಾಲದಲ್ಲಿ ಕೆಲವರು ಹಾಗೆ ಬೋಧಿಸ್ತಾರೆ. ಆ ಥರ ಎಲ್ಲ ಇಲ್ಲ. ರಕ್ಷಣೆವೆಂಬುದು ನೀವು ಸತ್ತಿದ್ದೀರಿ, ನೀವು ಪುನರುತ್ಥಾನ ಹೊಂದಿದ್ದೀರಿ. ಹಲ್ಲೆಲೂಯಾ. ಸತ್ತಿದ್ದೀರಿ ಲೋಕಕ್ಕಾಗಿ, ಪುನರುತ್ಥಾನ ಹೊಂದಿದ್ದೀರಿ ಪರಲೋಕ ರಾಜ್ಯದಲ್ಲಿ ಇರುವಂತೆ. ಹಲ್ಲೆಲೂಯಾ. ಇವಾಗ ನಾವೆಲ್ಲ ಎಲ್ಲಿರ್ತೀವಿ? ಅಪ್ಪೋ ನಮ್ಮ ಮನಸ್ಸು ಏನಾಗಿದೆ? ನೂತನವಾಗಿದೆ, ಹೊಸದಾಗಿದೆ. ನನ್ನ ಮನಸ್ಸಿನಲ್ಲಿ ಏನಿದೆ? ಪರಲೋಕ ರಾಜ್ಯ ಪರವಾದದ್ದು. ನನ್ನ ಮನಸ್ಸಿನಲ್ಲಿ ಏನಿದೆ? ದೇವರಿಗೆ ಇಷ್ಟವಾದದನ್ನು ಮಾಡಬೇಕು. ಇದು ಯಾರು ಕೊಟ್ಟಿದ್ದು? ದೇವರ ಕೃಪೆ ಅನುಸಾರವಾಗಿ ನನಗೆ ದೇವರು ನನ್ನಲ್ಲಿ ಉಂಟು ಮಾಡಿದ್ದಾನೆ. ಅಲ್ಲ, ಆ ವಾಕ್ಯ ಓದ್ರಿ. ಎಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ನಂಬಿಕೆಯನ್ನು ಹುಟ್ಟಿದವನು. ಆದ ಕಾರಣ
ನಂಬಿಕೆಯನ್ನು ಹುಟ್ಟಿಸುವವನು. ಅಲ್ಲ, ಫುಲ್ಲ ಓದಿ ಫುಲ್ಲ ಓದಿ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಇದನ್ನು ನಮ್ಮಲ್ಲಿ ಉಂಟು ಮಾಡಿದ್ದು ಯೇಸು ಸ್ವಾಮಿ. ಹಲ್ಲೆಲೂಯ. ಅಂದರೆ ರಕ್ಷಣೆ ಎಂಬ ವಾಕ್ಯಕ್ಕೆ ಅರ್ಥ ನಾನು ತಿರುಗಿ ಹುಟ್ಟಿದ್ದೇನೆ, ನಾನು ತಿರುಗಿ ಹುಟ್ಟಿದ್ದೇನೆ. ಸಿ, ಐ ಆಮ್ ರೀಬಾರ್ನ್, ಐ ಆಮ್ ಬಾರ್ನ್ ಅಗೇನ್. ನಾನು ತಿರುಗಿ ಏನು ಮಾಡಿದ್ದೇನೆ? ಹುಟ್ಟಿದ್ದೇನೆ, ದೇವರ ಮಕ್ಕಳಾದ್ದೇನೆ, ದೇವರ ರಾಜ್ಯದಲ್ಲಿ ಇದ್ದೇನೆ. ಇದಾ ನೂತನ ಮನಸ್ಸು. ಈ ನೂತನ ಮನಸ್ಸು ಎಂಬ ರಕ್ಷಣೆ ನಾವು ಧರಿಸಿಕೊಳ್ಳಬೇಕು. ಕರೆಕ್ಟಾ? ಏನು ಮಾಡ್ಕೋಬೇಕು? ಇಂಗ್ಲೀಷಲ್ಲಿ ಹೆಲ್ಮೆಟ್ನ ಹಾಕಿದೆ ಅಲ್ಲ, ಶಿರಸ್ಥಾನ ಅಲ್ಲ ಹಾಕೋಬೇಕು. ಇಟ್ ಈಸ್ ಮೀನ್ ಆಫ್ ದ ಸಾಲ್ವೇಷನ್ ಆಫ್ ದ ಮೈಂಡ್. ಈ ಬುದ್ಧಿಗೆ ದೇವರು ನೂತನ ಬುದ್ಧಿ ಕೊಟ್ಟಿದ್ದಾರೆ, ರಚನೆ ಕೊಟ್ಟಿದ್ದಾರೆ. ಇದು ಹೊಸದಾಗಿದೆ. ಇದನ್ನು ನೀವು ಏನು ಮಾಡ್ಕೋಬೇಕು? ಧರಿಸಿಕೊಳ್ಳಬೇಕು. ಈ ಧರಿಸಿಕೊಳ್ಳಬೇಕು ಅಂದರೆ ಏನರ್ಥ? ತಿರುಗಿ ನಾವು ಎಲ್ಲಿ ಹೋಗಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನಾವು ಕೆಲವು ಕಾರ್ಯಗಳನ್ನು ಡಿಸಿಪ್ಲಿನ್ ಮಾಡ್ತೀವಿ, ಕೆಲವು ಕಾರ್ಯಗಳನ್ನು ಬೇಡ ಎಂದು ಹೇಳುವುದಕ್ಕೆ ಕಾರಣ ಅದ. ಸೈತಾನು ನಮ್ಮ ಬುದ್ಧಿಯನ್ನು ಹೊಳೆ ಮಾಡುವಂತೆ ಏನು ಮಾಡ್ತಾನೆ? ಬೀಜ ಬಿತ್ತುತ್ತಾನ? ಹೌದು. ಈ ಬೀಜ ಏನು ಮಾಡುತ್ತೆ? ಇಲ್ಲಿ ಹೊಲೆ ಮಾಡುವಾಗ, ಇದು ಕೆಟ್ಟು ಹೋಗುವಾಗ ನಮ್ಮ ಹೃದಯ ಏನಾಗುತ್ತೆ? ಮೊಬ್ಬಾಗ್ಬಿಡುತ್ತೆ. ಇದು ಮೊಬ್ಬಾದರೆ ನಮಗೆ ಗೊತ್ತಿಲ್ಲದೆ ಅಜ್ಞಾನವು ಒಳಗೆ ಬಂದು ನಮಗೆ ಗೊತ್ತಿಲ್ಲದೆ ಆಟೋಮ್ಯಾಟಿಕ್ಕಾಗಿ ನಾವು ತಪ್ಪು ಮಾಡ್ತೀವಿ. ನೀವೇ ಬರೆದಿಟ್ಕೊಳ್ರಿ, ನಿಮಗೆ ಗೊತ್ತಿಲ್ಲದೆ ನಿಮ್ಮಿಂದ ತಪ್ಪುಗಳು ಕಂಡು ಬರುತ್ತೆ. ನಿಮ್ಮಿಂದ ತಪ್ಪು ಆಚೆ ಬರುತ್ತೆ. ಬಾಯಿ ಮೂಲಕವಾಗಿ, ಕಣ್ಣು ಮೂಲಕವಾಗಿ, ಕೈ ಮೂಲಕವಾಗಿ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಯಾಕೆ? ಒಳಗೆ ಏನು ಇರುತ್ತದೋ ಅದೇ ಆಚೆ ಬರಲೇಬೇಕು. ಇಟ್ಸ್ ಅ ರೀಸನ್. ಯಾಕೆ? ನಮ್ಮಿಂದ ಯಾವುದು ಸಾಧ್ಯ ಇಲ್ಲ. ದೇವರು ಹೇಳಿದ್ದಾರೆ, ನನ್ನ ಹೊರತು ನೀವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಆದ್ದರಿಂದ ಈ ರಕ್ಷಣೆಯನ್ನು ಕಾದುಕೋಬೇಕು. ಆ ವಾಕ್ಯ ಓದಿ. ಎಬೇಸಿಯರ್ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 11ನೇ ವಚನನಾ? 17ನೇ ವಚನ. 17. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಹಲ್ಲೆಲೂಯ. ಪಕ್ಕದಲ್ಲಿರುವವರು ಕೈ ಕೊಟ್ಟು ಹೇಳ್ರಿ, ಹೆಲ್ಮೆಟ್ ಹಾಕ್ಕೊಳ್ರಿ ಅಂತ ಹೇಳ್ರಿ. ಹೆಲ್ಮೆಟ್ ಎಲ್ಲಿ ಹೆಲ್ಮೆಟ್ ತಂದು ಕೊಡ್ರಿ ಅಂತ ಕೇಳ್ತಾರೆ ಅನ್ಸಿದಲ್ಲ. ತಗೊಳ್ಳೋಕ್ಕೆ 1000 ರೂಪಾಯಿ ಆಗುತ್ತೆ. ಸರಿಯಾ? ಹೆಲ್ಮೆಟ್ ಅಂದರೆ ಸ್ಥಿರ ಸ್ಥಾನ, ಸ್ತ್ರಾಣ. ಓಕೆ, ಸ್ಥಿರ ಸ್ತ್ರಾಣ ಹಾಕ್ಕೋಬೇಕು. ಯಾವಾಗಲೂ ತಲೆಯಲ್ಲಿ ಏನಿರಬೇಕು? ಆಮಾಂ. ನಮಗೆ ಬರುವ ಕೋಪ, ಸಿಟ್ಟು, ಆಮೇಲೆ ಏನೋ ಜಗಳ, ಇದೆಲ್ಲದಕ್ಕೆ ಕಾರಣ ಏನು? ತಲೆ ಕೆಟ್ಟು ಹೋದರೆ, ಒಬ್ರು ಹೇಳಿದರು ಅವನು ತಲೆ ಕೆಟ್ಟು ಹೋಗಿದೆ ಅಂತ ಹೇಳಿದ್ದಾರೆ. ಚೆನ್ನಾಗಿದೆ ವರ್ಡ್ ಅಲ್ಲ? ತಲೆ ಕೆಟ್ಟು ಹೋದರೆ ಎಲ್ಲ ಆಗುತ್ತೆ. ತಲೆ ಕೆಡಿಸುವುದು ಯಾರೇ? ಸೈತಾನ. ಅವನ ಕೆಲಸನೇ ಏನು? ಹೇಗಾದರೂ ನಮ್ಮನ್ನು ಕೆಡಿಸಬೇಕು. ಅವನ ಇಚ್ಛೆ ನಮ್ಮನ್ನು ಕೆಡಿಸುವುದು. ಅದು ಹೇಳಬೇಕಾದ್ರೆ ತುಂಬ ದಿನ ಟೈಮ್ ಆಗುತ್ತೆ. ಆದ್ದರಿಂದ ಯಾವಾಗಲೂ ನಾವು ಈ ಸ್ಥಿರ ಸ್ಥಾನವನ್ನು ಹಾಕ್ಕೋಬೇಕು. ಈ ತಲೆ ಮೇಲೆ ರಕ್ಷಣೆ ಇರಲೇಬೇಕು. ಈ ರಕ್ಷಣೆಯಲ್ಲಿ ನಾವು ಪೂರ್ಣವಾಗಿರಬೇಕು. ರಕ್ಷಣೆ ಹೊಂದಿದ್ದೀವಿ, ಈ ರಕ್ಷಣೆ ಕಾದುಕೊಳ್ಳಬೇಕು. ಅಪ್ಪ ಡೈಲಿ ನಾವೇನು ಮಾಡಬೇಕು? ಈ ಸ್ಥಿರ ಸ್ಥಾನವನ್ನು ಧರಿಸ್ಕೋಬೇಕು. ಡೈಲಿ ನಾವೇನು ಮಾಡಬೇಕು? ರಕ್ಷಣೆ ಹೊಂದಬೇಕು. ಈ ರಕ್ಷಣೆ ನಾವು ಡೈಲಿ ಹೊಂದಬೇಕಾದ್ರೆ ಏನು ಮಾಡಬೇಕು? 3 ಕಾರ್ಯ. ಡೈಲಿ ಹೊಂದಬೇಕಾದ್ರೆ 3 ಕಾರ್ಯ ಕಂಪಲ್ಸರಿ ಮಾಡಬೇಕು. ಪ್ರಾರ್ಥನೆ, ದೇವರೊಂದಿಗೆ ಇರುವ ಐಕ್ಯ. ಯಾಕೆ? ಆತನ ಹೊರತು ಈ ಭೂಮಿಯಲ್ಲಿ ನಾವು ಜಯಿಸುವುದು ಕಷ್ಟ. ದೇವರೊಂದಿಗೆ ಇದ್ದರೆ ಮಾತ್ರ ಪ್ರಾರ್ಥನೆ. ಸರಿಯಾ? ಕೆಲವರು ಪ್ರಾರ್ಥನೆಗೆ ಬರುವುದೇ ಇಲ್ಲ.
5 ಗಂಟೆ ಪ್ರಾರ್ಥನೆಗೆ ಬರುವುದೇ ಇಲ್ಲ. ನಾನು ಕೆಲವು ಸಮಯದಲ್ಲಿ ನನಗೆ ಕೋಪ ಒಂದು ಬೈಯೋಣ ಎಂದು ನಾನು ಯೋಚಿಸುವೆನು. ಸರಿ, ನೈಟ್ ಪ್ರೇಯರ್ಗೂ ಬರ್ತಾನೆ ಇಲ್ಲ. ನಾನು ಹೇಳ್ತೀನಿ, ಪ್ರಾರ್ಥನೆಗೆ ಬರದೆ ಏನು ಕೆಲಸ ಇದೆ? ಪ್ರಾರ್ಥನೆಗೆ ಬರದೆ ಏನು ಕೆಲಸ ಇದೆ? ನಿಜವಾಗಿ ಕೆಲಸ ಇದ್ದರೆ ಪರವಾಗಿಲ್ಲ, ಸರಿಯಾ? ಬೇಡದಿರುವ ಕೆಲಸದಿಂದ ನಾವು ಪ್ರಾರ್ಥನೆ ಏನು ಮಾಡ್ಕೋಬಾರ್ದು. ಯಾಕೆ? ಈ ಸ್ಥಿರಸ್ಥಾನ ತರಿಸಿರುವುದು ಹೇಗೆ ಅಂದರೆ ಪ್ರಾರ್ಥನಾ ಮೂಲಕವಾಗಿ. ದೇವ ಸಮ್ಮುಖಕ್ಕೆ ಹೋಗುವಾಗ ಆತನ ಪ್ರಸನ್ನತೆ, ಆತನ ಮಹಿಮೆ ನಮ್ಮನ್ನು ಏನು ಮಾಡುತ್ತೆ? ಕಾಪಾಡುತ್ತದೆ. ಅಲ್ಲೇ ದಾವೀದ ಹಾಗೆ ಹೇಳ್ತಾನಲ್ಲ, ಆತನು ನನ್ನನ್ನು ಆತನ ಹೆಸರ ನಿಮಿತ್ತವಾಗಿ ನೀತಿ ಮಾರ್ಗದಲ್ಲಿ ನಡೆಸುತ್ತಾನೆ. ಹಲ್ಲೆಲೂಯಾ. ಅದಕ್ಕೇನರ್ಥ? ನನ್ನನ್ನು ಕಾಪಾಡುತ್ತಾನೆ. ಎಲ್ಲಿ ಕಾಪಾಡುತ್ತಾನೆ? ಮೈಂಡ್, ಹೃದಯ. ದೇವರು ಕಾಪಾಡಿಕೊಳ್ಳುತ್ತಾನೆ. ಹೇಗೆ? ತಪ್ಪಿಗೆ ಹೋಗಬಾರ್ದು, ಕೆಡಿಸಬಾರದು, ಕೆಳಗಡೆ ಬೀಳಬಾರ್ದು, ಕೆಡಿಸ್ಕೋಬಾರದು ಅಂತ ದೇವರು ಏನು ಮಾಡ್ತಾರೆ? ನಮ್ಮನ್ನು ಪ್ರಸನ್ನತೆಯಿಂದ ಕಾಯ್ತಾರೆ. ದೇವರು ನಮ್ಮನ್ನು ಕಾಯುವುದರಿಂದ ನಾವು ಎಲ್ಲಿ ಹೋಗಬೇಕು? ದೇವರ ಕಡೆಗೆ ಹೋಗಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರು ಒಂದು ಮಾತು ಹೇಳಿದರು, ನೀವು ಪ್ರೇಯರ್ ಮಾಡುವಾಗ ಹೇಗೆ ಪ್ರೇಯರ್ ಮಾಡಬೇಕು? ನೀವು ಒಂದು ಮನೆ ಒಳಗೆ, ರೂಮ್ ಒಳಗೆ ಹೋಗಿ ಏನಾಗಬೇಕು? ಚಿಲ್ಕ ಹಾಕ್ಕೊಂಡು ಅಂತರಂಗದಲ್ಲಿ ಇರುವ ತಂದೆಯಾದ ದೇವರು ನೋಡಿ ಪ್ರಾರ್ಥಿಸಬೇಕು. ದ ಪ್ರೇಯರ್ ಇಟ್ ಇಸ್ ನಾಟ್ ಬಾಯಿ ಬಿಟ್ಟು ಹೇಳುವಂಥ ಕಾರ್ಯ, ಇಲ್ಲ ಮಾತಾಡುವಂಥ ಕಾರ್ಯ. ಪ್ರೇಯರ್ ಬಂದು ಯೂನಿಟಿ ಆಫ್ ಗಾಡ್, ದೇವರೊಂದಿಗೆ ಇಟ್ಟುಕೊಳ್ಳುವ ಐಕ್ಯ. ಸರಿಯಾ? ಪ್ರಾರ್ಥನೆ ಎಂಬುದು ದೇವರೊಂದಿಗೆ ಇಟ್ಟುಕೊಳ್ಳುವ ಐಕ್ಯ. ದೇವರೇ, ನಿನ್ನ ಹೊರತು ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ, ನೀನೇ ನನ್ನನ್ನು ಕಾಪಾಡುವವನು, ನೀನೇ ನನ್ನನ್ನು ಕಾಯುವವನು. ಓಕೆ, ಆದರೆ ಫಸ್ಟ್ ಏನು ಬೇಕೋ? ರಕ್ಷಣೆ ಕಾಪಾಡ್ಕೋಬೇಕಾದ್ರೆ ಪ್ರಾರ್ಥನೆ. ಪಕ್ಕದಿರೋ ಕೈ ಕೊಟ್ಟು ಹೇಳ್ರಿ, ಒழுங்க எந்திரிச்சு ப்ரேயர் பண்ணு, சரியாகி எதிரேளி பிரார்த்திச்சு. அவனுக்கு பக்கத்தில் சொல்லு. சில பேர் தலையை கொட்டி சொல்லலாம், நெக்ஸ்ட் டைம் வந்து சாப் மாட்டிக்க வைக்க. தூண் மறைக்குதுன்னு நினைக்க வேண்டாம். ಹಲ್ಲೆಲೂಯಾ. ನಾನು ಅದಕ್ಕೆ ನಿಮ್ಮವರು ಕೆಲವ್ರಿಗೆ ಹೇಳಿದ್ದೆ, ಪ್ರೇಯರ್ಗೆ ಬರದೇ ಇದ್ದರೆ ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ರಿ, ಆದರೆ ಪಾಸ್ಟರ್ ಥರ ಮಾತಾಡಬಾರ್ದು. ಪಾಸ್ಟರ್ ಥರ ಅಧಿಕಾರವಾಗಿ ಮಾತಾಡಬಾರ್ದು, ಪ್ರೀತಿಯಾಗಿ ಮಾತಾಡಬೇಕು. ಇಲ್ಲಾಂದರೆ ಅವ್ರು ಏನು ಮಾಡ್ತಾರೆ? ನಮ್ಮನ್ನು ಎದುರಿಸ್ತಾರೆ. ಅದು ಸರಿ ಇಲ್ಲ, ವಿರೋಧ ಬರುತ್ತೆ. ಅದರಿಂದ ನೀವು ತಾಳ್ಮೆಯಿಂದ ಬೈಬಲ್ ಹೇಳ್ತಾರೆ, ನಿಮ್ಮ ಹತ್ರ ಕೇಳುವವರಿಗೆ ತಾಳ್ಮೆಯಿಂದ ಉತ್ತರ ಕೊಡ್ರಿ. ಹೇಳ್ಬೇಕು, ಯಾಕೆ ಪ್ರೇಯರ್ ಬಂದಿಲ್ಲ? ಪ್ರೇಯರ್ ಬರಬೇಕು, ಪ್ರೇಯರ್ಗೆ ಬರಬೇಕು. ಪ್ರೇಯರ್ಗೆ ಬಂದರೆ ನಿಮ್ಮ ತಲೆಯಲ್ಲಿ ಏನಿದೆ? ರಕ್ಷಣೆ ಇದೆ. ಅದ ಪೇತ್ರನು ಹೇಳುವಾಗ ದಿನನಿತ್ಯ ನಾವು ರಕ್ಷಣೆ ಹೊಂದಬೇಕು ಹೇಳ್ತಾರೆ. ದಿನನಿತ್ಯ ರಕ್ಷಣೆ ಹೊಂದಿದ್ರೆ ಏನರ್ಥ? ದಿನ ದೇವ ಸಮ್ಮುಖದಲ್ಲಿ ಬಂದು ಆತನ ಬಳಿಗೆ ನಮ್ಮನ್ನು ಅರ್ಪಿಸಿ ಕರ್ತನಿಂದಲೇ ನಾವು ಕಾಯಲ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದು ಬೈಬಲ್ ಓದುವುದು, ವಾಕ್ಯ ಓದುವುದು. ಯಾಕಂದರೆ ಅವ್ರು ಹೇಳ್ತಾರೆ ನೋಡ್ರಿ, ಎರಡನೇ ಕಾರ್ಯ ಹೇಳ್ತಾರೆ, ಅದರಲ್ಲಿ 15ನೇ ವಚನದಲ್ಲಿ, ರಕ್ಷಣೆವೆಂಬ ಸ್ಥಿರಸ್ಥಾನವು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿ. ಹಲ್ಲೆಲೂಯಾ. ಎರಡನೇದು ದೇವರ ವಾಕ್ಯ. ಆದ್ದರಿಂದ ಇದು ಕಂಟಿನ್ಯೂಸ್ ಆಗಿ ಹೇಳುವಾಗ, ಯಾಕಂದರೆ ಒಂದು ಏನು ಆರ್ಮರ್ ಆಫ್ ಗಾಡ್ನ ಸರ್ವಾಯುಧಗಳು ತರಿಸ್ಕೋಬೇಕು ಹೇಳ್ತಾರಲ್ಲ, ಈ ಒಂದು ಆಯುಧದಲ್ಲಿ ತಲೆಯಲ್ಲಿ ತರಿಸ್ಕೋಬೇಕಿರುವ ಹೆಲ್ಮೆಟ್, ಅದೇ ಥರ ಕೈಯಲ್ಲಿ ಏನಿರಬೇಕು? ಕತ್ತಿ ಇರಬೇಕು. ಇದು ಎರಡು ಸೇರಿ ಹೇಳ್ತಾರೆ. ಇಟ್ಸ್ ಮೀನ್ ಆಫ್ ದಟ್ ದೇವರ ವಾಕ್ಯ. ಪ್ರಾರ್ಥನೆ ಮಾಡುವಾಗ ನಾವು ದೇವರೊಂದಿಗೆ ಮಾತಾಡ್ತೀವಿ, ವಾಕ್ಯ ಓದುವಾಗ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಇಲ್ಲ, ಈ ವಾಕ್ಯಕ್ಕೆ ಇನ್ನೊಂದು ಹೆಸರಿದೆ, ಯಾರಿಗ ಗೊತ್ತಿರಾ? ಈ ವಾಕ್ಯಕ್ಕೆ ಇನ್ನೊಂದು ಹೆಸರಿದೆ. ಕತ್ತಿ ಅದು ಬಿಟ್ರಿ ಇನ್ನೊಂದು ಹೆಸರಿದೆ. ನಾನು ಇಲ್ಲ ಕನ್ನಡಿ ಅಲ್ಲ, ಮುಖ ಕಾಣುವ ಕನ್ನಡಿ ಇದೆ. ಅದೇ ಥರ ಇದು ಏನು ಕನ್ನಡಿ? ಬೈಬಲ್ ಇದೆ ಅಲ್ವಾ? ಈ ವಾಕ್ಯ ಏನು ತೋರಿಸುತ್ತದೆ? ಈ ಹೃದಯವನ್ನು ತೋರಿಸುವಂಥ ಕನ್ನಡಿ. ಈ ಬೈಬಲ್ ನಮ್ಮ ಹೃದಯವನ್ನು ನಮಗೆ ತೋರಿಸುತ್ತದೆ. ಕರೆಕ್ಟಾ? ಇದು ಓದುವಾಗ ನಮ್ಮ ಕ್ಯಾರೆಕ್ಟರ್ ಗೊತ್ತಾಗುತ್ತೆ. ಇದು ಓದುವಾಗ ದೇವರು ನಮ್ಮೊಂದಿಗೆ ಮಾತಾಡುತ್ತಾರೆ. ವಾಕ್ಯ ಓದುವಾಗ ದೇವರು ನಮ್ಮಲ್ಲಿ ಏನು ತಪ್ಪಿದೆ ಎಂದು ನಮಗೆ ತೋರಿಸ್ತಾರೆ. ಯಾಕೆ? ದೇವರ ವಾಕ್ಯವೇ ನಮ್ಮನ್ನು ಏನು ಮಾಡುತ್ತದೆ ಅಂದರೆ ಕೀಳು
ಮಜ್ಜೆಗಳನ್ನು ಏನು ಮಾಡುತ್ತೆ? ವಿಭಾಗ ಮಾಡುತ್ತಲ್ಲ, ಸಪರೇಟ್ ಮಾಡುತ್ತೆ. ಇಟ್ಸ್ ಮೀನ್ ಆಫ್ ಸರಿ ಮಾಡುತ್ತೆ. ಆದ್ದರಿಂದ ನಾವು ಅಲಂಕಾರ ಮಾಡುವುದಕ್ಕೆ ಹೇಗೆ ಕನ್ನಡಿ ಮುಂದೆ ನಿಂದು ನಾವು ಇದು ಮಾಡ್ತೀವಲ್ವಾ, ಅದೇ ಥರ ಬೈಬಲ್ ಓದುವಾಗ ಅದು ನಮ್ಮ ಜೀವಿತವನ್ನು ಸರಿಪಡಿಸುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯವೆಂಬ ಕತ್ತಿ ನಮಗೆ ತೋರಿಸಿ ನಮ್ಮನ್ನು ಸರಿಪಡಿಸುತ್ತದೆ, ವಿಭಾಗ ಮಾಡುತ್ತದೆ. ಕೀಳು ಮಜ್ಜೆಗಳನ್ನು ಏನು ಮಾಡುತ್ತೆ? ವಿಭಾಗ ಮಾಡುತ್ತದೆ. ಅದೇನು ಬೇಡ, ಇದು ಸರಿ ಇಲ್ಲ, ಇದು ಸರಿ, ಇದು ದೂರಪಡಿಸು, ಇದು ಬೇಡ ಎಂದು ದೇವರು ನಮಗೆ ಹೇಳಿ ಕತ್ತಿ ಮೂಲಕವಾಗಿ ಸರಿಪಡಿಸ್ತಾನೆ. ಆದ್ದರಿಂದ ನಮ್ಮ ರಕ್ಷಣೆ ನಮ್ಮಲ್ಲಿ ಏನಾಗುತ್ತೆ? ನೆಲೆಯಾಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಪ್ರಾರ್ಥನೆ ಮಾಡಬೇಕು. ಎರಡನೇದು ವಾಕ್ಯ ಓದಬೇಕು. ಮಿನಿಮಮ್ 2 ಅಧ್ಯಾಯವಾದರೂ ದಯವಿಟ್ಟು ಓದ್ರಿ, ದಯವಿಟ್ಟು ವಾಕ್ಯ ಓದ್ರಿ. ಒಂದು ಕಾಲ ಬರುತ್ತದೆ, ಅದು ಬರಕಾಲ. ಏನು? ಆಹಾರದ ಬರಕಾಲಲ್ಲ, ನೀರಿನ ಬರಕಾಲ. ದೇವರ ವಾಕ್ಯ ಸಿಕ್ಕದಂತೆ. ಸರಿಯಾ? ಟಿ ವಿ ನೋಡೋಕ್ಕೆ ಸಮಯ ಇದೆ, ಮೊಬೈಲ್ ನೋಡೋಕ್ಕೆ ಸಮಯ ಇದೆ, ನಿದ್ರೆ ಮಾಡೋಕ್ಕೆ ಸಮಯ ಇದೆ, ಆಮೇಲೆ ಮಾತಾಡೋಕ್ಕೆ ಸಮಯ ಇದೆ. ನಾವು ವಾಕ್ಯ ಓದೋದಕ್ಕೆ ಮಾತ್ರ ಸಮಯ ಇರುವುದೇ ಇಲ್ಲ. ನೋಡಿದ್ದೀರಾ? ಆದರೆ ವಾಕ್ಯ ಓದದೇ ಇದ್ದರೆ ನಮ್ಮ ರಕ್ಷಣೆಯ ಕಾದುಕೊಳ್ಳುವುದು ಕಷ್ಟ. ಯಾಕೆ? ಯೇಸು ಸ್ವಾಮಿ ವಾಕ್ಯದ ಮೂಲಕವಾಗಿ ಸೈತಾನನ್ನು ಗೆದ್ದಿದ್ದ. ಹಲ್ಲೆಲೂಯಾ. ದೇವರ ವಾಕ್ಯ ಇಬ್ಬಾಯ ಕತ್ತಿಯಾಗಿದೆ, ಶಾರ್ಪ, ಎಲ್ಲ ಕತ್ತಿಯಿಂದಲೂ ಹದವಾದದ್ದು ಅಲ್ಲ, ವೆರಿ ಶಾರ್ಪ್. ಅಂದರೆ ಏನರ್ಥ? ದೇವರ ವಾಕ್ಯವು ನಮ್ಮನ್ನು ಪರಿಶುದ್ಧ ಮಾಡುತ್ತದೆ. ದೇವರ ವಾಕ್ಯವು ನಮ್ಮನ್ನು ಶುದ್ಧಾಂತ ಮಾಡುತ್ತೆ. ದೇವರ ವಾಕ್ಯ ನಮ್ಮನ್ನು ಶುದ್ಧವಾಗಿ ನಿಲ್ಲಿಸುತ್ತದೆ. ಈ ರಕ್ಷಣೆಯಿಂದ ನೂತನ ಮನಸ್ಸು ಚೆನ್ನಾಗಿ ಇರುವಂತೆ ಕಾಪಾಡಿಕೊಳ್ಳುತ್ತದೆ. ಹಲ್ಲೆಲೂಯಾ. ಓಕೆ, ಮೂರನೇದಾಗಿ ದೇವರ ವಾಕ್ಯ, ಇದು ಮೂರನೇದಾಗಿ ರಕ್ಷಣೆ ಕಾಪಾಡಿಕೊಳ್ಳುವುದು ಪರಿಶುದ್ಧರೊಂದಿಗೆ ಇರುವ ಐಕ್ಯತೆ. ಓಕೆ, ಅದಕ್ಕೆ ಅವ್ರು ಹೇಳ್ತಾರಲ್ಲ, ನೀವು ಪರಿಶುದ್ಧರೊಂದಿಗೆ ಸೇರಿ ದೇವರ ಪ್ರೀತಿಯ ಅಳತೆ ಹೇಗೆ ಅಂದರು ತಿಳಿದುಕೊಳ್ಳ್ರಿ. ಹಲ್ಲೆಲೂಯಾ. ಯಾರೊಂದಿಗೆ ಸೇರುವಾಗ ಪ್ರೀತಿ ಹೆಚ್ಚಿಸುತ್ತದೆ? ಪರಿಶುದ್ಧ ಜನರೊಂದಿಗೆ. ಅದ ಫೆಲೋಶಿಪ್. ಚರ್ಚಿಗೆ ಏನು ಅರ್ಥ? ಪರಿಶುದ್ಧ ಜನರು ಕೂಡಿ ಬಂದು ಐಕ್ಯವಾಗಿ ಇರುವಂಥ ಸ್ಥಳ ಚರ್ಚ್. ಈ ಕಾಲದಲ್ಲಿ ಅದೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಇವಾಗ ಎಲ್ಲ ಚರ್ಚಲ್ಲಿ 2 hours ನಡೆಸ್ತಾರೆ. ಇನ್ನೂ ಸ್ವಲ್ಪ ಹೋದರೆ 1 hour ಮಾತ್ರ ಜನ ಕೂತ್ಕೊಳ್ತಾರೆ. ಇನ್ನೂ ಸ್ವಲ್ಪ ಹೋದರೆ ಓನ್ಲಿ ½ an hour. ಎಲ್ಲ ಎದ್ದೇಳ್ತಾರೆ, ಆಮೇಲೆ ಹೇಳ್ತಾರೆ, ಆ ಥರ ಹೇಳ್ತಾರೆ, ಆಮೇಲೆ ಸ್ತೋತ್ರ ಹೇಳಿ ಮನೆಗೆ ಹೋಗ್ತಾರೆ. ನೀವು ನೋಡ್ರಿ, ಬಂದೇ ಬರುತ್ತೆ ಅದೆಲ್ಲ. ಅಮೆರಿಕಾದಲ್ಲಿ ಬಂದಿದೆ, ಇಲ್ಲಿನ್ನು ಬರೋಕ್ಕೆ ಸ್ವಲ್ಪ ದಿನ ತಗೊಳ್ಳುತ್ತದೆ. ಅರ್ಥ ಆಯ್ತಾ? ಯಾಕೆ ಗೊತ್ತಾ? ಪರಿಶುದ್ಧರೊಂದಿಗೆ ಐಕ್ಯ ಇಲ್ಲ. ಅವ್ರ ಮನಸ್ಸು ನೂತನದಿಂದ ಕೆಳಗೆ ಬಿದ್ದಿದೆ. ನೂತನ ಮನಸ್ಸು ಇರಬೇಕಾದರೆ ಪರಿಶುದ್ಧ ಜನರೊಂದಿಗೆ ಐಕ್ಯ ಇರಬೇಕು. ಆ ವಾಕ್ಯ ಹೋದ್ರಿ, ಎಬೇಸರು ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 17, 18, 19. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆ ಕೂಡಿ ಬರುವುದನ್ನು ಬಿಡಬೇಡ್ರಿ ಎಂಬ ವಾಕ್ಯಕ್ಕೆ ಅರ್ಥ ದೇವರ ಬರೋಣಿಕೆ ಹತ್ತಿರ ಇದೆ. ಏನಕ್ಕೆ ಗೊತ್ತಾ? ಹೇಗೆ ಗೊತ್ತಾ? ಇದು ದೇವರ ಪ್ರೀತಿಯಲ್ಲಿ ಬೆಳೆಯುವಂಥ ಫೆಲೋಶಿಪ್. ನೀವೆಲ್ಲ ಒಗ್ಗಟ್ಟಾಗಿ ಒಂದೇ ಕಾರಣದಾಗಿರಬೇಕು. ಚಾಡಿ ಹೇಳುವಂಥ ಇರಬಾರ್ದು. ಇಲ್ಲ, ಒಬ್ಬರೊಬ್ಬರು ಚೆನ್ನಾಗಿ ಐಕ್ಯವಾಗಿರಬೇಕು. ಚಾಡಿ ಹೇಳುವವರು ಬಿಟ್ಟು ದೂರ ಬರಬೇಕು. ಯಾಕೆ? ಅದು ಒಂದು ಕಗಿಯಾದ ಬೇರು. ಬೈಬಲಲ್ಲಿ ಇದೆಲ್ಲ ಓದ್ರಿ. ಎಬ್ರಿಯರು ಬರೆದ ಪತ್ರಿಕೆಯಲ್ಲಿ ಇದೆ ನೋಡ್ರಿ. ಎಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯನ, ಕರೆಕ್ಟ್, 12.
12ರಲ್ಲಿ 15ನೇ ವಚನ, 12:15 ಓದ್ರಿ. ಪರಿಶುದ್ಧತೆ ಇಲ್ಲದೆ, ಎಬ್ರಿಯರ್ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 15ನೇ ವಚನ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಎಸಾವನಂತ ಪ್ರಾಪಂಚಿಕನಾಗಲಿ. ಅದು ಕಂಟಿನ್ಯೂ ಬೇಡ. ಓಕೆ ಅಂದ್ರೆ ಹೇಳ್ತಾರೆ, ಜಾಡಿಯಲ್ಲಿ ಅಂದ್ರೆ ಕಗಿಯಾದ ಕಾರ್ಯವನ್ನು ಬಿತ್ತಬಾರದು. ಒಬ್ಬರನ್ನು ಕುರಿತು ಒಬ್ಬರ ಮೇಲೆ ಏನು ಬರಬಾರ್ದು. ಅದು ಏನಾಗುತ್ತೆ, ನಮ್ಮ ಜೀವಿತವನ್ನು ದೇವರ ಕೃಪೆ ಅನುಸಾರದಿಂದ ಕೆಳಗೆ ಬೀಳುತ್ತೆ. ನಮಗೆ ಗೊತ್ತಿಲ್ಲ, ನಾವು ಚೆನ್ನಾಗಿರ್ತೀವಿ, ಚರ್ಚಿಗೆ ಬರ್ತೀವಿ, ಅಲ್ಲಿ ಹೇಳ್ತೀವಿ, ಚೆನ್ನಾಗಿರ್ತೀವಿ. ಹೃದಯದಲ್ಲಿ ನಡೆದಿದ್ದು, ಹೃದಯದಲ್ಲಿ ಇರುವ ಕಗಿ ವಿರೋಧ, ಇದು ಯಾರಿಗೆ ಮಾತ್ರ ಗೊತ್ತು? ದೇವರಿಗೆ. ಅದು ಬಂದರೆ ನಮ್ಮನ್ನು ಏನು ಮಾಡುತ್ತದೆ? ದೇವರ ರಕ್ಷಣೆಯಿಂದ ಕೆಳಗೆ ತಳ್ಳುತ್ತೆ. ಅರ್ಥ ಆಯ್ತಾ? ಇದು ಕೆಳಗೆ ತಳ್ಳಲ್ಪಡುವಾಗ ಏನು ಸಂಭವಿಸುತ್ತದೆ ಅಂದರೆ, ನಾವು ದೇವರನ್ನು ಬಿಟ್ಟು ಆತನ ಜೀವಕ್ಕೆ ಅನ್ಯರಾಗ್ತೀವಿ. ಹಲ್ಲೆಲೂಯಾ. ಅದಕ್ಕೆ ಫೆಲೋಶಿಪ್ ಅವಶ್ಯ, ಐಕ್ಯ ಅವಶ್ಯ. ಹೇಗ ಮನಸ್ಸು ನಿಲ್ಲಲ್ಪಟ್ಟಿದೆ, ಒಂದೇ ಮನಸ್ಸಲ್ಲಿ ಇರಬೇಕು, ಐಕ್ಯವಾಗಿರಬೇಕು. ಹಲ್ಲೆಲೂಯಾ. ಇದರಲ್ಲಿ ದೊಡ್ಡವರು ಯಾರೆಲ್ಲ, ಚಿಕ್ಕವರು ಯಾರೆಲ್ಲ, ನಾವು ಎಲ್ಲರ ದೇವರ ಮುಂದೆ ಮಕ್ಕಳು, ಆತನ ಮಕ್ಕಳಾಗಿದ್ದೀವಿ. ಹಲ್ಲೆಲೂಯಾ. ಆದ್ದರಿಂದ ದೇವರು ಈ ರಕ್ಷಣೆಯನ್ನು, ಪರಲೋಕ ರಾಜ್ಯದಲ್ಲಿ ಇರುವ ನಮ್ಮ ರಕ್ಷಣೆಯನ್ನು, ನಾವು ಪುನರುತ್ಥಾನ ಹೊಂದಿದ ಈ ರಕ್ಷಣೆಯನ್ನು, ಪರಲೋಕ ರಾಜ್ಯದಲ್ಲಿ ದೇವರ ಹೊಂದಿಗೆ ಇರುವ ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದ ನೂತನ ಮನಸ್ಸು. ಹಲ್ಲೆಲೂಯಾ. ಈ ನೂತನ ಮನಸ್ಸನ್ನು ನಾವು ಏನು ಮಾಡ್ಕೋಬಾರದು, ಕೆಡಿಸ್ಕೋಬಾರದೆಂದ್ರೆ ಎಂದು ದಿನನಿತ್ಯ ನಾವು ನಡೆಯಬೇಕು. ಹೇಗೆ ನಡೆಯಬೇಕು? ದೇವರಿಗೆ ಸಿತ್ತ ಅನುಸಾರವಾಗಿ, ಆತನಿಗೆ ಏನು ಇಷ್ಟ, ಆತನಿಗೆ ಮಿಗಿಲಾದದ್ದು, ಮೆಚ್ಚುಗೆಯಾದದ್ದು ಏನು, ಅದನ್ನೇ ನಾವು ಧ್ಯಾನ ಮಾಡಬೇಕು. ಹಲ್ಲೆಲೂಯಾ. ಈ ಥರ ಧ್ಯಾನ ಮಾಡಿ ದೇವರಿಗೆ ಇಷ್ಟವಾಗಿ ನಡೆಯುತ್ತಾ ಇರುವಾಗ ನಮ್ಮ ಹೃದಯವನ್ನು ದಿನನಿತ್ಯ ರೂಪಾಂತರವಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ರೂಪಾಂತರವಾದ ಮೇಲೆ ನಾವು ಯಾರಾಗಿರುತ್ತೇವೆ? ಕ್ರಿಸ್ತನಂತೆ ಕಂಡು ಬರುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ದೇವರ ಉದ್ದೇಶ. ಇದಕ್ಕೋಸ್ಕರನೇ ದೇವರು ಇಲ್ಲಿ ಹೇಳಿದ್ದಾರೆ ಏನೆಂದು, ನೀವು ರೂಪಾಂತರವಾಗಬೇಕು. ಈ ರೂಪಾಂತರ ಅನುಭವ ಎಲ್ಲಿದೆ? ರಕ್ಷಣೆಯನ್ನು ಕಾಪಾಡಿಕೊಂಡು ಕರ್ತನಿಗೆ ಇಷ್ಟವಾಗಿ ಜೀವಿಸುವುದರಲ್ಲಿದೆ. ಅಂದರೆ ಒಬ್ಬರು ಬೆಳೆದಿದ್ದಾರೆ, ಒಬ್ಬರು ಫಲ ಕೊಡುತ್ತಾರೆ ಎಂದು ಹೇಗೆ ಗೊತ್ತಾಗುತ್ತೆ ಗೊತ್ತಾ? ನಮ್ಮಲ್ಲಿ ಕಂಡುಬರುವ ರೂಪಾಂತರ ಕ್ರಿಯೆಗಳಿಂದ. ಹಲ್ಲೆಲೂಯಾ. ಇದು ಏನಾಗುತ್ತೆ, ಆತನ ಬರುವಾಗ ನಮಗೆ ಆ ಮಹಿಮೆಯುಳ್ಳ ಶರೀರವನ್ನು ಕೊಡುತ್ತಾನೆ. ಅದ ಕ್ರಿಸ್ತನ ಶರೀರ. ಅದು ಏನೋ ಕ್ರಿಸ್ತನ ಶರೀರ. ಅಂದರೆ ಆತನು ನೋಡುವ ಆ ವಾಕ್ಯ ಓದಿ ಮುಗಿಸೋಣ, ದೇವ ಸಮೂಹದಲ್ಲಿ ಒಪ್ಪಿಸ್ಕೊಟ್ಟು ಮುಗಿಸೋ. 1 ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 2ನೇ ವಚನ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕೆಂದರೆ ಆತನಿರುವ ಪ್ರಕಾರವೇ, ಆತನ ಇರುವ ಪ್ರಕಾರ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ನಾವು ಆತನನ್ನು ಕಾಣುವಾಗ ಆತನಂತೆ ಇರ್ತೇವೆ. ದರ್ ಇಸ್ ನೋ ಡಿಫರೆಂಟ್. ಯಾವಾಗ? ರೂಪಾಂತರವಾಗುವಾಗ. ಹಲ್ಲೆಲೂಯಾ. ಆದ್ದರಿಂದ ಈ ಭೂಮಿಯಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾರೆ, ಆತನ ಹೋಲಿಕೆಗೆ ನಾವು ಪ್ರವೀಣರಾಗುವಂತೆ ನಮ್ಮನ್ನು ದಿನನಿತ್ಯ ನಡೆಸ್ತಾರೆ. ಹಲ್ಲೆಲೂಯಾ. ಆದರೆ ಇಂದು ನೂತನ ಮನಸ್ಸಿಟ್ಟುಕೊಂಡು ದೇವರಿಗೆ ಇಷ್ಟವಾಗಿ ಜೀವಿಸುವ ದಿನ 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 ನನ್ನ ಮನಸ್ಸು ಕ್ರಿಸ್ತನಂತೆ ಮಾರ್ಪಡುತ್ತದೆ. ಎಷ್ಟು ಜನಕ್ಕೆ ಸಂತೋಷ. ಹಲ್ಲೆಲೂಯಾ. ಒಂದು ದಿನ ನಾನು ಅವರನ್ನು ನೋಡುವಾಗ ನನಗೆ ಅವರಿಗೆ ವ್ಯತ್ಯಾಸನೇ ಇರುವುದಿಲ್ಲ. ಅವರು ಹೇಗೆ ಮಹಿಮೆಯಲ್ಲಿ ಇರುತ್ತಾನೋ ಅದೇ ಮಹಿಮೆ ನನ್ನಲ್ಲಿ ಕಂಡು ಬರುತ್ತದೆ. ಹಲ್ಲೆಲೂಯಾ. ಇದಾ ರಕ್ಷಣೆ. ಇದಕ್ಕಾಗಿಯೇ ಅವರು ಇಲ್ಲಿ ಬರೆದಿದ್ದಾರೆ, ನೀವು
ಇಗಲೋಗದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವಾಗಿರಿರಿ. ಪರಲೋಕದ ಭಾವ ಹೇಗೆ? ದೇವರಿಗೆ ಇಷ್ಟ ಅನುಸಾರವಾಗಿ ಜೀವಿಸುವಂಥ ಜೀವನ. ಸರಿಯಾ? ಹಲ್ಲೆಲೂಯಾ. ದೇವ ಜನರೇ, ಮನಸ್ಸನ್ನು ಕೆಡಕ್ಕೆ ಬಿಡಬೇಡ್ರಿ. ಈ ಮನಸ್ಸು ನೂತನವಾಗಿದೆ. ದೇವರ ರಕ್ಷಣ್ಯದಿಂದ ಆತನು ತನ್ನ ಪವಿತ್ರಾತ್ಮದಿಂದ ನಮ್ಮನ್ನು ತುಂಬಿಸಿ ಈ ಮನಸ್ಸನ್ನು ಹೊಸದಾಗಿ ಮಾರ್ಪಡಿಸಿದ್ದಾನೆ. ಈ ಮನಸ್ಸಿನಲ್ಲಿ ಏನಿದೆ ಅಂದರೆ ದೇವರಿಗೆ ಇಷ್ಟವಾಗಿ ಜೀವಿಸುವಂಥ ನೆನಪುಗಳು. ಹಲ್ಲೆಲೂಯಾ. ಅದು ದೇವರೊಂದಿಗೆ ಪ್ರಾರ್ಥಿಸುವಾಗ, ವಾಕ್ಯ ಓದುವಾಗ ಇನ್ನೂ ಅದು ಬೆಳೆಯುತ್ತದೆ. ಈ ಮನಸ್ಸು ಬೆಳೆದು ನಮ್ಮ ಹೃದಯ ಕ್ರಿಸ್ತನಂತೆ ಮಾರ್ಪಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನಂತೆ ಅಂದರೆ ಅದು ಹೇಗೆ ಹೇಳಬೇಕೆಂದರೆ, ಅಷ್ಟು ಪೀಕಿಗೆ ನಾವು ಹೋಗಬೇಕು. ಅಂದರೆ ಏನರ್ಥ? ಪಾಪವೇ ಮಾಡದೇ ಇರುವಂಥ ದೇವರು. ಇನ್ನು ಹೇಳಬೇಕಾದ್ರೆ ಪಾಪವನ್ನು ನೋಡದಂಥ ದೇವರು. ಇನ್ನು ಹೇಳಬೇಕಾದ್ರೆ ಪಾಪ ಏನೆಂದು ಗೊತ್ತಿಲ್ಲದಂತೆ ದೇವರು. ಅದನ್ನು ಕ್ರಿಸ್ತನ. ಹಲ್ಲೆಲೂಯಾ, ಅಲ್ಲೆಯಾ? ಅದು ವಾಕ್ಯ ಓದ್ರಿ, ನಿಮಗೆ ಗೊತ್ತಾಗುತ್ತೆ. ಯೋಹಾನ ಬರೆದ ಪತ್ರಿಕೆ 1 ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 6ನೇ ವಚನ. ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು. ವಾಟ್ ಸೇಯಿಂಗ್ ಮೀನ್ ಆಫ್ ಪಾಪ ಮಾಡನು? ಏನು ಅರ್ಥ? ಈ ಡು ನಾಟ್ ಕಮಿಟ್ ಎನಿ ಸಿನ್. ಯಾರೊಂದಿಗೆ ಇರುವವನು? ಕರೆಕ್ಟಾ? ನೆಕ್ಸ್ಟ್. ಪಾಪ ಮಾಡುವವನು ಆತನನ್ನು ಕಂಡವನೂ ಅಲ್ಲ, ತಿಳಿದವನೂ ಅಲ್ಲ. 9ನೇ ವಚನ. ದೇವರಿಂದ ಹುಟ್ಟಿದವನು ಪಾಪ ಮಾಡನು. ಹಲ್ಲೆಲೂಯಾ. ಕರೆಕ್ಟಾ? இப்போ இருக்கிற ಟೀಚಿಂಗ್ಸ್ ನಾವು ದ ಪ್ರೆಸೆಂಟ್ ಡೇಸ್ ಟೀಚಿಂಗ್ ಹೇಗೆ ಗೊತ್ತಾ? ಹೋಲಿನೆಸ್, ಸ್ಯಾಂಟಿಫಿಕೇಶನ್ ಇಸ್ ದ ಪ್ರಾಸೆಸ್ನ ಹೇಳ್ತಾರೆ. ಇಟ್ಸ್ ಎ ಪ್ರಾಸೆಸ್ನ ಹೇಳ್ತಾರೆ. ಅದೆಲ್ಲ ತಪ್ಪು. ಬೈಬಲಲ್ಲಿ ಪ್ರಾಸೆಸ್ ಎಲ್ಲಿದೆ? ಎಲ್ಲಿ ಪ್ರಾಸೆಸ್ ಇಲ್ಲ. ஆனால் ಏನು ಪ್ರಾಸೆಸ್ ಇದೆ ಅಂದರೆ, ಪರಿಶುದ್ಧದಲ್ಲಿ ಬೆಳೆಯುವಂಥ ಪ್ರಾಸೆಸ್ ಇದೆ, ಸುತ್ತ ಜೀವಿತದಲ್ಲಿ ಬೆಳೆಯುವಂಥ ಪ್ರಾಸೆಸ್ ಇದೆ, ನೀತಿಯಲ್ಲಿ ಬೆಳೆಯುವಂಥ ಪ್ರಾಸೆಸ್ ಇದೆ. ಅರ್ಥ ಆಯ್ತಾ? ನಾನು ಹೇಳೋದು ಅರ್ಥ ಆಯ್ತಾ? ಒಂದು ಗಿಡ ಇಟ್ಟರೆ ಈ ಗಿಡ ಬೆಳೆಯುವಂಥ ಪ್ರಾಸೆಸ್ ಇದೆ. ಅರ್ಥ ಆಯ್ತಾ? ಅದು ಫಲ ಕೊಡಬೇಕೆಂಬ ಪ್ರಾಸೆಸ್ ಇದೆ. ಅರ್ಥ ಮಾಡಿಕೊಳ್ಳಿ. ಕೆಟ್ಟದನ್ನು ಸರಿ ಮಾಡುವಂಥದ್ದಲ್ಲ, ಸರಿ ಮಾಡಿರುವ ನಾವು ಈ ಸರಿಯಾದ ನೂತನ ಮನಸ್ಸಿನಲ್ಲಿ ಬೆಳೆಯುವಂಥ ಪ್ರಾಸೆಸ್. ಹಲ್ಲೆಲೂಯಾ. ಅಂದರೆ ಏನರ್ಥ? ಪ್ರವೀಣರಾಗುವಂತೆ, ಮುತ್ತಾಯಕೊಳ್ಳುವಂತೆ. ನಾನು ಹೊಸದಾಗಿ ಮಾರ್ಪಟ್ಟಿದ್ದೇನೆ, ಹೊಸ ಮನುಷ್ಯನಾಗಿದ್ದೇನೆ, ಹೊಸದಾಗಿಯೇ ಬೆಳೆಯುತ್ತೇನೆ, ಹೊಸಬರಲ್ಲಿ ಕ್ರಿಸ್ತನಂತೆ ಮಾರ್ಪಡುತ್ತೇನೆ. ಅದರ ರಹಸ್ಯ ಇದ ಬರಬೇಕು. ಹಲ್ಲೆಲೂಯಾ. ಅದು ಬಿಟ್ಟು ನಾನು ತಪ್ಪು ಮಾಡ್ತಾನೆ, ನಾಳೆ ಬದಲಾಗ್ತಾನೆ. ಯಾಕೆ? ಪರಿಶುದ್ಧವಾಗಿ ಜೀವಿಸುವುದು ತುಂಬ ಕಷ್ಟ, ಪರಿಶುದ್ಧವಾಗಿ ಜೀವಿಸುವುದು ತುಂಬ ಪ್ರಾಸೆಸ್. ಆ ಥರ ಎಲ್ಲ ಇಲ್ಲ. ಆ ಥರ ಇದ್ದರೆ ನಾವು ಇನ್ನೂ ರಚನೆ ಹೊಂದಿಲ್ಲ. ಇನ್ನು ನಮ್ಮ ತಲೆ ಒಳಗಡೆ ಹುಳ ಇದೆ. ಅವ್ರು ಹೇಳ್ತಾರೆ, ನನ್ನ ತಲೆ ಒಳಗಡೆ ಹುಳ ಬಿಡಬೇಡ ಹೇಳ್ತಾರಲ್ಲ. ನಾನು ಫುಟ್ಬಾಲ್ ಆಡುವಾಗ ಹೇಳ್ತಾರೆ, ನನ್ನ ತಲೆಯಲ್ಲಿ ಹುಳ ಬಿಡಬೇಡ ಹೋಗಿ ಅಂತ ಹೇಳ್ತಾರೆ. ಇವಾಗ ಗೊತ್ತಾಯ್ತು ಏನು ಬಿಡ್ತಾರೆ. ಸೈತಾನ ಏನು ಬಿಡ್ತಾನೆ? ಹುಳ ಬಿಡ್ತಾನೆ. ಅದು ಕಾರಣ ಅದ. ಈ ತಲೆ ಸರಿಯಾಗಿದ್ದರೆ ಹೃದಯ ಚೆನ್ನಾಗಿರುತ್ತೆ, ಹೃದಯ ಚೆನ್ನಾಗಿದ್ದರೆ ಜೀವಿಯ ಚೆನ್ನಾಗಿರುತ್ತದೆ. ಹಲ್ಲೆಲೂಯಾ. ಆದ್ದರಿಂದ ಇದು ಸರಿಯಾದ ಮೇಲೆ ಇದು ಕೆಡಿಸಲ್ಪಡದೆ ನಾವು ಕಾದುಕೋಬೇಕು. ಅದೇನು? ಪ್ರಾರ್ಥನೆ, ವಾಕ್ಯ ಓದುವುದು, ಪರಿಶುದ್ಧ ಒಂದು ಐಕ್ಯ, ಪ್ರಾರ್ಥನೆ ಮಾಡಿರಿ, ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡ್ತಾ ಇರ್ರಿ, ದೇವರಿಗೆ ಇಷ್ಟ ಅನುಸಾರವಾಗಿ ನಡೆಯಿರಿ. ನಮ್ಮ ಜೀವಿತದಲ್ಲಿ ರೂಪಾಂತರವೋ ಆಗ್ತಾ ಇರುತ್ತದೆ. ಹಲ್ಲೆಲೂಯಾ. ಇದು ಇಲ್ಲದೆ ತಿರುಗಿ ನಾವು ಬೀಳ್ತೇವೆ, ತಿರುಗಿ ನಾವು ಪಾಪ ಮಾಡುತ್ತೇವೆ ಅಂದರೆ ತಲೆಯಲ್ಲಿ ಏನಿದೆ? ಇದೆ ಏನೋ ಇದೆ, ಹುಳ ಇದೆ. ಅದು ನಮ್ಮನ್ನು ಕೆಡಿಸುತ್ತದೆ. ಸರಿಯಾ? ಅದು ನಾವು ದೂರವಾಗಬೇಕು, ಸರಿ ಮಾಡಬೇಕು. ಪ್ರಾರ್ಥನೆ ಮಾಡಿದರೆ ದೇವರು ಅದನ್ನು ನಮ್ಮ ಕೊಡೋಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ಈ ಸಭೆ ರಕ್ಷಣೆ ಹೊಂದಿದ ಸಭೆ. ಅಂದರೆ ಒಳಲೋಕದಲ್ಲಿರುವ ದೇವರು ಸಭೆಯನ್ನು ಪರವಾಗಿ ಇಚ್ಛಿಸುವಂಥ ಕಾರ್ಯ ಏನೆಂದರೆ ಎಲ್ಲ ರಕ್ಷಣೆ ಹೊಂದಿದ ಸಭೆಯಾಗಿರಬೇಕು. ಹಲ್ಲೆಲೂಯಾ. ಕ್ರಿಸ್ತನ ಬರೋಣಿಕೆಯಲ್ಲಿ ನಾವು ನೋಡುವಾಗ ನಾವು ಆತನಂತೆ ಇರಬೇಕು.
ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಈ ನೂತನ ಮನಸ್ಸು ನಮ್ಮಲ್ಲಿ ಇರುವಾಗ ನಾವು ಇಕಲೋಕ ನಡವಳಿಕೆಗಳನ್ನು ಅನುಸರಿಸಬಾರದು. ಸರಿಯಾ? ಇಕಲೋಕ ಕಾರ್ಯಗಳನ್ನು ಅನುಸರಿಸಬಾರದು. ವಾಟ್ ಇಸ್ ಸೇಯಿಂಗ್? ಅದು ಇಕಲೋಕ ಅನುಸಾರ, ಅದು ನಾನು ನಿಮಗೆ ಬಿಡಿಸಿ ಹೇಳಬೇಕು ಅಂದಿದ್ದೆ. ಅದು ಏನು ಅರ್ಥ ಅಂದರೆ ಶಾರ್ಟಾಗಿ ನಾನು ಹೇಳ್ಬಿಡ್ತೀನಿ. ಒಂದು ನಿಮಿಷ ಮಾತ್ರ ಕೇಳ್ರಿ. ಇಗಲೋಕ ಅನುಸಾರವಾಗಿ ನಡವಳಿಕೆಗಳು ನಾವು ಕೈಕೊಳ್ಳಬಾರದು ಎಂಬ ವಾಕ್ಯಕ್ಕೆ ಅರ್ಥ ಅಂದರೆ ಕಲ್ಚರಲ್. ಇದಕ್ಕೆ ಹೆಸರೇನು? ಕಲ್ಚರ್. ಈಗಲೋಗ ಏನಂದರೆ ಈ ಕಾರ್ಯದು ಕಲ್ಚರ್ ತಾನೆ. ವಾಟ್ಸ್ ಸಂಪ್ರದಾಯ, ಸಂಸ್ಕೃತಿಯ ಮಾಡಬಾರ್ದಿಲ್ಲ, ಮಾಡಬಾರ್ದು. ಸಂಸ್ಕೃತಿ ಕರೆಕ್ಟಾ? ನಡೆಯಬಾರ್ದು. ಈ ಲೋಕದರ ಫ್ಯಾಷನ್ ಮಾಡ್ಕೋಬಾರ್ದು. ಅರ್ಥ ಆಯ್ತಾ? ಕಲ್ಚರ್. ನಾವು ಕೆಲವು ಹೀಗೆ ಕ್ರಿಶ್ಚಿಯಾನಿಟಿ ಈಗ ನೋಡಿದ್ರೆ ಕಲ್ಚರನ್ನು ನಾವು ಬಿಡಬಾರ್ದು ಅಂತ ಹೇಳ್ತಾರೆ. ಕಲ್ಚರ್ ಮೀನ್ಸ್ ಬಿಲೀವ್. ಅರ್ಥ ಮಾಡ್ಕೊಳ್ಳಿ. ಕಲ್ಚರ್ ಅಂದರೆ ಏನರ್ಥ? ನಂಬಿಕೆ. ಅದು ನನಗೆ ಗೊತ್ತಿಲ್ಲ ಯಾಕೆ ಕ್ರೈಸ್ತರು ಇಷ್ಟು ಕುರುಡರಾಗಿದ್ದಾರೆ. ಸೇವಕರ ಪರವಾಗಿ ಹೇಳ್ತೀನಿ. ಕಲ್ಚರ್ ಮೀನ್ಸ್ ಬಿಲೀವ್. ಅರ್ಥ ಆಯ್ತಾ? ನಂಬಿಕೆ. ಆದರೆ ಇವರು ಹೇಗೆ ಇದು ಮಾಡ್ತಾರೆ, ನಮ್ಮ ಕಲ್ಚರನ್ನು ನಾವು ಏನು ಮಾಡಬಾರ್ದು, ಬಿಡಬಾರ್ದು. ನೀವು ಟ್ರೈಬಲ್ಸ್ ಜನರ ಮಧ್ಯದಲ್ಲಿ ಹೋಗಿ ಸ್ವಾರ್ಥ ಸಾರುವಾಗ ಅವರು ಯೇಸುಸ್ವಾಮಿ ನಂಬುತ್ತಾರೆ, ಆದರೆ ಅವರು ಎಲ್ಲಿಂದ ಹೊರಗೆ ಬರಲ್ಲ. ಆಮಾಂ, ಎರಡು ಹೆಂಡತಿದ್ದಾರೆ, ಒಬ್ರಿಗೆ 3 ಇದ್ದಾರೆ. ಎಷ್ಟು ಹೆಂಡತಿದ್ದಾರೆ? 3 ಮದುವೆ ಮಾಡ್ಕೊಳ್ತಾರೆ. ಅವ್ರು ಇಷ್ಟಕ್ಕೆ ಜೀವಿಸ್ತಾರೆ, ಕುಡಿಯುತ್ತಾರೆ, ಆದರೆ ಅವ್ರಿಗೆ ಚರ್ಚಿಗೆ ಬರ್ತಾರೆ, ಯೇಸುಸ್ವಾಮಿಯನ್ನು ನಂಬುತ್ತಾರೆ. ಇವರು ಹೋಗಿ ಏನು ಅವ್ರಿಗೆ ತಲುಪಿಸ್ತಾರೆ ಗೊತ್ತಾ? ಯೇಸುಸ್ವಾಮಿ ಪರವಾಗಿ ಮಾತ್ರ ಹೇಳಿದ್ದಾರೆ, ಆದರೆ ಅವರನ್ನು ಕಲ್ಚರಿಂದ ಏನು ಮಾಡಿಲ್ಲ, ಆಚೆ ತಂದಿಲ್ಲ. ಆದ್ದರಿಂದ ಅವರು ಈಗಲೂ ಹಾಗೇ ಇದ್ದಾರೆ. ಅವರು ಗುಣ ಮಾರ್ಪಟ್ಟಿಲ್ಲ. ಅವರು ಸೇಮ್ ಬಿಲೀಫಲ್ಲಿ ಇದ್ದಾರೆ, ಆದರೆ ದೇವರನ್ನು ನಂಬುತ್ತಾರೆ. ದಿಸ್ ಈಸ್ ವೆರಿ ಡೇಂಜರಸ್. ಈಗಳಿದೆ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಇದೆ. ಇದು ತುಂಬ ಜಾಸ್ತಿ ಇದೆ. ಕಲ್ಚರನ್ನು ಈಗಳಿದು ಮಾಡ್ತಾರೆ. ನೀವು ಮದುವೆಯಲ್ಲಿ ಆಮೇಲೆ ಮರಣ ತೀರೋಗಿದ್ದಾರಲ್ಲ, ಅದರಲ್ಲಿ ಹೋಗಿ ನೋಡ್ರಿ, ಇನ್ನೂ ಅದರಿಂದ ಆಚೆ ಬಂದಿಲ್ಲ, ಇನ್ನೂ ಇದ್ದಾರೆ. ಮಾಲೆ ಹಾಕಿದರೆ ಶುಭ ಹೇಳ್ತಾರಲ್ಲ, ಮಾಲೆ ಹಾಕೋದು ಕಾರಣ ಶುಭ, ಕರೆಕ್ಟಾ? ಆಮೇಲೆ ಏನೇನೋ ಹಾಕ್ತಾರಲ್ಲ, ಇದೆಲ್ಲ ಶುಭ ಹೇಳ್ತಾರೆ. ಇದೆಲ್ಲ ನಂಬಿಕೆ. ನಾವೇನು ಸಹ ಆ ಥರ ಇಲ್ಲ, ದೊಡ್ಡವರು ನಮ್ಮನ್ನು ಆಶೀರ್ವದಿಸ್ತಾರೆ, ಆ ಥರ ಎಲ್ಲ ಇಲ್ಲ. ಇದು ನಂಬಿಕೆ. ಕ್ರಿಸ್ತನ ಮೇಲಿರುವ ನಂಬಿಕೆಯಿಂದಲೇ ನಾವು ಬದುಕುತ್ತೇವೆ. ಲಿಸನ್ ಇಟ್. ಹಲ್ಲೆಲೂಯಾ. ಲೋಕ ಅನುಸಾರವಾಗಿ ಇಕಲೋಕ ನಡವಳಿಕೆ ಪರವಾಗಿ ನಡೆಯಬಾರ್ದು ಅಂದರೆ, ಈ ಲೋಕದಲ್ಲಿ ಏನಿದೆ, ಸಂಸ್ಕೃತಿ ಇದೆ ಅಲ್ಲ, ಸಂಸ್ಕೃತಿ ಇದೆ. ಆಮೇಲೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರಲ್ಲ, ಸಂಪ್ರದಾಯ ಇದೆ. ಇದೆಲ್ಲ ಬರಬಾರ್ದು. ಇದೆಲ್ಲ ನಾವು ಇನ್ವಾಲ್ವ್ ಆಗಬಾರ್ದು. ಈ ಸಂಪ್ರದಾಯ ಎಂಬುದು ಜನರೊಂದಿಗೆ ಜನರು ಐಕ್ಯವಾಗಿರುವುದಿಲ್ಲ. ಇದು ಒಂದು ನಂಬಿಕೆ. ಅರ್ಥ ಆಯ್ತಾ? ಈ ನಂಬಿಕೆ ಅವ್ರಿಗಿದೆ. ಮನೆ ಒಳಗಡೆ ಹೋಗುವಾಗ ಆವಾಗೆಲ್ಲ ಕಾಲು ತೊಳ್ಕೊಂಡು ಹೋಗ್ತಾರಲ್ಲ, ಕಾಲು ತೊಳೆದು ಒಳಗೆ ಹೋಗೋದು ತಪ್ಪಿಲ್ಲ, ಯಾಕಂದರೆ ಆಚೆ ಬಂದು ಹೋದರೆ. ಆದರೆ ಆವಾಗ ಒಂದು ನಂಬಿಕೆ ಇತ್ತು, ಇಲ್ಲ ಸೈತಾನ ಹಿಂದೆ ಬರುತ್ತದೆ ಅನ್ನೋ ನಂಬಿಕೆ ಇತ್ತು. ಲಿಸನ್ ಇಟ್. ಅದಕ್ಕೆ ವಾಕ್ಯ ಹೇಳುತ್ತದೆ, ನಾವು ದೇವರ ಮೇಲೆ ಇಡುವ ನಂಬಿಕೆ ನಾವು ನೀತಿವಂತರಾಗಿ ನಮ್ಮನ್ನು ಬದುಕಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ನಾನು ಹೇಳ್ತೀನಿ, ಅಟ್ಲೀಸ್ಟ್ ಮೆಗ್ನಾಯಿಮ್ ಏಜ್ ಚರ್ಚ್ ಆದರೂ ಈ ಎಲ್ಲ ಕಲ್ಚರಿಂದ ಆಚೆ ಬಂದು ದೇವರಿಗೆ ಇಷ್ಟವಾಗಿ ಜೀವಿಸೋಕ್ಕೆ ಬದುಕ್ರಿ. ಹಲ್ಲೆಲೂಯಾ. ಏನು ನಾವು ಈ ಕಾರ್ಯ ಮಾಡಬಾರ್ದು, ಅದರಲ್ಲಿ ಯಾವುದೂ ಇಲ್ಲ. ದೇವರನ್ನು ನಂಬ್ರಿ ಸಾಕು. ದೇವರ ಮೇಲೆ ಇಡುವ ನಂಬಿಕೆಯೇ ಇದುವರೆಗೆ ನಿಮ್ಮನ್ನು ನನ್ನನ್ನು ಬದುಕಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಅದು ದೇವರು ಇಷ್ಟಪಡುತ್ತಾನೆ. ಹಾಗೇ ದೇವರು ಜೀವಿಸಿದ ನಮಗೆ ತೋರಿಸ್ತಾ. ಪ್ರಾರ್ಥನೆ ಮಾಡೋಣ. ಎಲ್ಲ ಇದನ್ನಿದ್ದು ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಈ ನೂತನ ಹೃದಯವನ್ನು ನಾವು ಹೊಂದಿಕೊಳ್ಳುವಂತೆ ದೇವರು ನಮಗೆ ದಯ ಮಾಡಬೇಕು. ಒಂದು ಪಾಠ ಪಾಡಪ್ಪ. ಒಂದು ಪಾಠದ ಪಾಯಮೆ ಪಾಡ, ಅದೇ ಪಾಡ ಎಲ್ಲರಿಗೂ ಮಿತಿ ಇಲ್ಲದೆ ಪಾಠ ಪಾಡ. ಪರಿಶುದ್ಧ
ದೇವ ಸಮೂಹದಲ್ಲಿ ಆಗಿ ಒಪ್ಪಿಸಿ. ಪರಿಶುದ್ಧ ಆತ್ಮನೇ ದೇವರ ಹತ್ರ ಕೇಳ್ರಿ, ಮಿತಿ ಇಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಈಜಾಡುವ ಅಳತೆಗೆ ಬೇಕಯ್ಯ. ಓ, ಈಜಾಡುವ ಅಳತೆಗೆ ಬೇಕಯ್ಯ. ಮಿತಿಯಿಲ್ಲದೆ, 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 ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ, ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಮಿತಿಯಿಲ್ಲದೆ, 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 ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧನು ಉನ್ನತನು ಮಹೋನ್ನತನಾದಂಥ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರ ಅಪ್ಪ. ಕರ್ತನೆ, ಕ್ರಿಸ್ತನೊಂದಿಗೆ ಸತ್ತು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟು ಕ್ರಿಸ್ತನ ಸಂಗಡ ದೇವರೇ ನಾವು ಕುಳ್ಳಿರಿಸಲ್ಪಟ್ಟಿದ್ದೇವೆ. ಅದನ್ನ ನಮ್ಮ ನೆನಪು, ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ಕ್ರಿಯೆ, ನಮ್ಮ ಯೋಚನೆ ಅಪ್ಪ, ನಮ್ಮ ಸ್ವಭಾವ, ನಮ್ಮ ಚಿಂತೆ, ಇದೆಲ್ಲವೂ ಕ್ರಿಸ್ತನಂತೆ ಬದಲಾಯಿಸುವ ಆ ರಕ್ಷಣೆ ನಮ್ಮನ್ನು ದಿನನಿತ್ಯವೂ ಆಳ್ವಿಕೆ ಮಾಡಲಿ. ನಮ್ಮ ಜೀವಕಾಲವೆಲ್ಲ ನಮ್ಮನ್ನು ಆಳ್ವಿಕೆ ಮಾಡಿ ನಿಮಗೆ ಪ್ರಿಯರಾಗಿ ನಡೆಯುವಂತೆ ಈ ವಾಕ್ಯಗಳು ನಮ್ಮನ್ನು ಬಲಪಡಿಸಿ ಪೋಷಿಸಿ ನಡೆಸಲಿ ಎಂದು ಪ್ರಾರ್ಥಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ.